ಎಲ್ಲ ಆತ್ಮಬಂಧಗಳಿಗೂ ಒಂದೇ ಸುತ್ತ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲಿಗೆ ಮುದ್ರಾ ಕಾರ್ಯಕ್ರಮ. ಈ ಮುದ್ರಾ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾನು ನಿಮಗೆ ಮುಖ್ಯವಾಗಿ ಒಂದು 2-3 ಮುದ್ರೆಗಳನ್ನು ತಿಳಿಸಿದ್ದೀನಿ. ನಿನ್ನೆಯ ಒಂದು ಸಮಯದಲ್ಲಿ 1-2 ಮುದ್ರೆ ತಿಳಿಸಿದ್ದೀನಿ, ನೆನಪಿರ್ಬೋದೇನು. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ವರ್ಣ ಮುದ್ರೆ ಅಂತ ಹೇಳಿದ್ದೀನಿ. ಆದ್ರೂ ಇವತ್ತು ಆ ವರ್ಣ ಮುದ್ರೆನ ಸಂಪೂರ್ಣವಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ವರ್ಣ ಮುದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಹ ಸಂಪೂರ್ಣವಾಗಿ 80% ನೀರಿದೆ. ನಿಮ್ಗೆ ಎಲ್ಲರೂ ತಿಳಿಸಿದ್ದಾರೆ 80% ನೀರಿದೆ, 20% ಮಾತ್ರ ಅಂತ. ಆ 80% ನೀರನ್ನ ಮೇಂಟೈನ್ ಮಾಡೋದು ಈ ವರ್ಣ ಮುದ್ರೆಯಲ್ಲಿ ನಮಗೆ ತೋರಿಸುವಂತ ಬೆರಳು ಯಾವುದು? ವರ್ಣ ಮುದ್ರೆ ಅಂದ ತಕ್ಷಣ ನಮ್ಗೆ ಬರೋದು ಚಿಕ್ಕ ಬೆರಳು. ಈ ಚಿಕ್ಕ ಬೆರಳು ಈ 5 ಬೆರಳುಗಳು 5 ಪಂಚಭೂತಗಳು ಅಂತ ಹೇಳ್ತೀವಿ ನೋಡಿ. ಇನ್ನೊಂದ್ಸರಿ ಗಮನಿಸಿ, ಕೈನ ಹೆಬ್ಬೆರಳು ಅಗ್ನಿ ತತ್ವ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಬ್ಬೆರಳು ಅಂದ ತಕ್ಷಣ ಅಗ್ನಿ ತತ್ವ ಅಂತ ನಾವ್ ಹೇಳ್ತೀವಿ. ಆಮೇಲೆ ತೋರ್ಬೆರಳು ವಾಯು ತತ್ವ. ವಾಯುವಿಗೆ ಏನಾದ್ರು ಸಂಬಂಧಪಟ್ಟ ಏನಾನ ಇದ್ರೆ ಈ ತೋರ್ಬೆರಳಲ್ಲಿ ನಮಗೆ ಬರ್ತದೆ. ಇದು ಅಗ್ನಿ ತತ್ವ ಹೆಬ್ಬೆರಳು, ವಾಯು ತತ್ವ ತೋರ್ಬೆರಳು. ಮತ್ತೆ ನಿನ್ನೆ ಹೇಳಿದ ಆಕಾಶ ತತ್ವ, ಈ ಮಧ್ಯದ ಬೆರಳು ಆಕಾಶ ತತ್ವ. ಈ ಆಕಾಶಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಮುಂದೆ ಹೇಳಿದೀನಿ. ಬೆನ್ನು ನೋವು ಅದಕ್ಕೂ ಸಂಬಂಧಪಟ್ಟಂಗೆ ಈ ಮುದ್ರೆ ಹೇಳಿದೀನಿ. ಈ ಮಧ್ಯದ ಬೆರಳನ್ನ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳೋದು ಅಂತ ಹೇಳಿದೀನಿ. ಇದು ಆಕಾಶ ತತ್ವ. 1 ಅಗ್ನಿ, 2ನೇದು ವಾಯು, 3ನೇದು ಆಕಾಶ, 4ನೇದು ಬೆರಳು ಭೂಮಿ, ಪೃಥ್ವಿ ತತ್ವ. ಈ ಪೃಥ್ವಿ ತತ್ವನೂ ಅಷ್ಟೇ ನಮ್ಗೆ ತುಂಬಾ ಮುಖ್ಯವಾದದ್ದು. 5 ವರ್ಣ ಜಲತತ್ವ. ಜಲ ಏನಾಗ್ತದೆ? ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಒಟ್ಟು ಪಂಚಭೂತಗಳು. ಬೆರಳು ಅಂದ್ರೆ ಪಂಚ ಫಿಂಗರ್ಸು ಅದಕ್ಕೆ ಸಂಬಂಧಪಟ್ಟದ್ದು. ಒಂದೊಂದು ಆಸನ ಮಾಡ್ಬೇಕಾದ್ರೂ ಒಂದೊಂದು ಬೆರಳನ್ನ, ಪ್ರತಿಯೊಂದು ಬೆರಳನ್ನು ನಾವು ಅಗ್ನಿ ತತ್ವದೊಂದಿಗೆ ಸೇರಿಸ್ಕೋಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಅಗ್ನಿ ತತ್ವನೆಲ್ಲೂ ಬಿಡಕ್ಕಾಗಲ್ಲ ನಾವು. ಈ 4 ತತ್ವಗಳನ್ನ ಸೇರಿ ನಮ್ಗೆ ಅದರಿಂದ ಫಲಿತಾಂಶ ಸಿಗ್ಬೇಕಾದ್ರೆ ಅಗ್ನಿ ತತ್ವದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು. ಅದೇ ರೀತಿ ಇವತ್ತು ಜಲತತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಜಲತತ್ವಕ್ಕೆ ಸಂಬಂಧಪಟ್ಟಂತ ಬೆರಳು ಕಿರುಬೆರಳು. ಈ ಬೆರಳನ್ನ ನಾವು ಅಗ್ನಿ ತತ್ವದ ಬೆರಳೊಂದಿಗೆ ಸೇರಿಸಿ ಮಿಕ್ಕಿದ 3 ಬೆರಳನ್ನ ನೇರವಾಗಿ ಇಟ್ಕೋಬೇಕು. ಯಾವುದೇ ರೀತಿಯ ಜೋರಾಗಿ ಪ್ರೆಸ್ ಮಾಡಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೋರಾಗಿ ಪ್ರೆಸ್ ಮಾಡಬಾರ್ದು, ನೇರವಾಗಿ ಬೆರಳುಗಳನ್ನ ಇಟ್ಕೋಬೇಕು. ಮಿಕ್ಕಿದ ಉಳಿದ ಬೆರಳುಗಳನ್ನ ನೇರವಾಗಿ ಇಟ್ಕೋ ಮೇಡಮ್, ಅರ್ಥ ಆಯ್ತಾ? ನೇರವಾಗಿ ಇಟ್ಕೋಬೇಕು. ನೇರವಾಗಿ ಇಟ್ಕೊಂಡು ಈ ಕಿರುಬೆರಳು ಮತ್ತೆ ಈ ಹೆಬ್ಬೆರಳು ತುದಿಗಳನ್ನ ಮಾತ್ರ ಟಚ್ ಮಾಡ್ಬೇಕು. ಹೆಣ್ಮಕ್ಳು ಉಗುರು ಜಾಸ್ತಿ ಬಿಟ್ಟಿರ್ತಾರೆ, ಯೋಗಾಸನ ಮಾಡೋರು ಉಗುರುಗಳನ್ನ ಬಿಡಬಾರ್ದು. ಯಾಕೆಂದ್ರೆ ಈ ತರ ಪ್ರೆಸ್ ಮಾಡುವಾಗ ಉಗುರುಗಳು ಒಂದಕ್ಕೊಂದು ಟಚ್ ಆಗುತ್ತೆ, ಸ್ಪರ್ಶ ಬರೋದಿಲ್ಲ. ಅದಕ್ಕೆ ಉಗುರು ಕಮ್ಮಿ ಇದ್ರೆ ನೀಟಾಗಿ ಸ್ಪರ್ಶ ಜ್ಞಾನ ಬರ್ತದೆ. ನಿಧಾನವಾಗಿ ಪ್ರೆಸ್ ಮಾಡ್ಬೇಕು. ಮಿಕ್ಕಿದ 3 ಬೆರಳುನು ನೇರವಾಗಿ ಇಟ್ಕೋಬೇಕು. ಈ ತರ ಹೋಗ್ಬಾರ್ದು ಬೆರಳುಗಳು. ನೇರವಾಗಿ 3 ಬೆರಳು ನೇರವಾಗಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನ ಮೇಲ್ಮುಖ ಮಾಡಿ. ನೀವು ವಜ್ರಾಸನದಲ್ಲಿ ಕೂತ್ಕೊಂತೀರಾ, ಪದ್ಮಾಸನದಲ್ಲಿ ಕೂತ್ಕೊಂತೀರಾ, ಸುಖಾಸನದಲ್ಲಿ ಕೂತ್ಕೊಂತೀರಾ, ಯಾವ ಆಸನದಲ್ಲನ್ನ ಆಗ್ಬೋದು. ಕೂತ್ಕೊಂಡು ಇದನ್ನ ಮೇಲ್ಮುಖ ಮಾಡ್ಬೇಕು. ಅಂಗೈ ಮೇಲ್ಮುಖ ಮಾಡಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಮೇಲೆ ನಾವು ಧ್ಯಾನ ಕಣ್ಣು ಮುಚ್ಚಿ ನಮ್ಮ ಬೆನ್ನು ನೇರ, ನಮ್ಮ ಕುತ್ತಿಗೆ ನೇರ ಮಾಡ್ಕೊಂಡು ನೇರವಾಗಿ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೇಕಾಗತ್ತೆ. ಈ ಮುದ್ರೆನ ದಿನಕ್ಕೆ ಕನಿಷ್ಠ ಪಕ್ಷ 20 ನಿಮಿಷ ಮಾಡಿದ್ರೆ ಒಳ್ಳೇದು. ಎಷ್ಟು? 20 ನಿಮಿಷ. ನಮ್ಮಲ್ಲಿ ಈ ಜಲತತ್ವದಲ್ಲಿ ಏನಾದ್ರು ತೊಂದರೆ ಆಗಿದ್ರೆ, ನೀರ್ ದಾಹ ಆಗ್ತಾ ಇರ್ತದೆ, ತುಂಬಾ ಸುಸ್ತಾಗ್ತಾ ಇರ್ತದೆ, ಮೈಯಲ್ಲಿರೋ ಬೆವರೆಲ್ಲ ಆಚೆ ಬಂದ್ಬಿಟ್ಟಿರ್ತದೆ, ನಮ್ಗೆ ಎದೊಳೋದಕ್ಕೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ಈ ಮುದ್ರೆನ ಮಾಡ್ಕೋಬೇಕು. ಆಮೇಲೆ ಕೆಲವರಿಗೆ ಒಣ ಚರ್ಮ ಇರ್ತದೆ, ಈ ಚರ್ಮ ಎಲ್ಲ ಒಡೆದೋಗ್ತಾ ಇರ್ತದೆ. ಮತ್ತೆ ಈ ದೇಹಕ್ಕೆ ಕಾಂತಿ ಇರೋದಿಲ್ಲ, ಅಂದ್ರೆ ಈ ಚರ್ಮದ ಮೇಲೆ ತೇವಾಂಶ ಇರೋದಿಲ್ಲ. ಇಲ್ಲದೆ ಇದ್ದಾಗ ಈ ಮುದ್ರೆನ ಮಾಡಿದ್ರೆ ನಿಮ್ಗೆ ಆ ತೇವಾಂಶನ ಅಲ್ಲಿ ನಮ್ಗೆ ತೋರಿಸುತ್ತೆ. ಇದಾದ್ಮೇಲೆ ಖಂಡಗಳು ಬಿಗಿಯಾಗಿರ್ತವೆ,
ಮಸಲ್ಸ್ ತುಂಬಾ ನೋವ್ತಾ ಇರ್ತದೆ. ಆ ನೋವನ್ನು ತಡೆಗಟ್ಟಬೇಕಾದ್ರೆ ಯಾಕೆ ನೋವ್ತದೆ ಅಂದ್ರೆ ಅಲ್ಲಿರುವಂತ ತೇವಾಂಶ ಬಿಗಿ ಆಚೆ ಕಡೆ ಬಂದ್ಬಿಟ್ಟಿರ್ತದೆ. ಈ ಮಸಲ್ಸ್ ಇರುವಂತ ತೇವಾಂಶ ಆಚೆ ಕಡೆ ಬರ್ತದೆ. ಯಾವಾಗ ಬರ್ತದೆ? ಬೆವರು ಬಂದಾಗ ಅದು ಬರ್ತದೆ. ಅಂತ ಸಮಯದಲ್ಲಿ ಕೂಡ ಈ ಒಂದು ಮುದ್ರೆಯನ್ನ ಮಾಡಿದ್ರೆ ಒಳ್ಳೇದು. ಮತ್ತೆ ಈ ಚರ್ಮಕ್ಕೆ ಸಂಬಂಧ ಕಾಯಿಲೆಗಳೇನ ಬಂದ್ರೆ ಅವರು ಈ ಮುದ್ರೆನ ಉಪಯೋಗಿಸ್ಬೋದು. ಮತ್ತೆ ಕಣ್ಣು ಉರಿ ಬರ್ತದೆ, ಒಣಕೆಮ್ಮಿರ್ತದೆ, ಅಂತವ್ರು ಕೂಡ ಈ ಮುದ್ರೆನ ಉಪಯೋಗಿಸ್ಬೋದು. ಅರ್ಥ ಆಯ್ತಾ ಮೇಡಮ್? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೆಲವರು ಈ ಆ ಮೂರ್ಛೆ ಹೋಗುವಂತವ್ರು ಈ ಮುದ್ರೆಗಳನ್ನ ಮಾಡ್ತಾ ಇದ್ರೆ ಅವ್ರಿಗೆ ಅದರಿಂದ ಉಪಯೋಗ ಆಗುತ್ತೆ. ಮತ್ತೆ ಬಿಸಿಲಲ್ಲಿ ನಡೀತಾ ಇರ್ಬೇಕಾದ್ರೆ ಎಲ್ಲಾನ ಹೋಗಿ ಬಾಯಾರಿಕೆ ಆಗ್ತಾ ಇದ್ರೆ, ನೀರು ಸಿಗಲ್ಲ ನಮ್ಗೆ ತಕ್ಷಣ, ಅಂತ ಟೈಮಲ್ಲಿ ಈ ಮುದ್ರೆನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮುದ್ರೆನ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದರಿಂದ ಉಪಯೋಗ. ಸಿದ್ರ ಬೆಟ್ಟಕ್ಕೆ ಬಂದವ್ರಿಗೆ ಗೊತ್ತಾಗ್ತದೆ. ಗುರೂಜಿಗಳು ಬೆಟ್ಟ ಹತ್ಬೇಕಾದ್ರೆ ಏನ್ ಬಾಯಾರಿಕೆ ಆಗ್ತಾ ಇದ್ಯಾ, ಈ ಮುದ್ರೆನ ಇಟ್ಕೊಳ್ಳಿ, ಈ ಮುದ್ರೆನ ಇಟ್ಕೊಂಡು ನಡೀರಿ ಅಂತ ಹೇಳ್ತಾ ಇದ್ರು. ಸಿದ್ರ ಬೆಟ್ಟಕ್ಕೆ ಬಂದವ್ರಿಗೆ ಗೊತ್ತಿರ್ತದ, ಈ ಮುದ್ರೆನ ಇಟ್ಕೊಂಡು ನಡೀರಿ, ಆ ಬಾಯಾರಿಕೆ ಆಗಲ್ಲ, ನಿಧಾನವಾಗಿ ಮೇಲಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ ಬರ್ತಾ ಇದ್ರು. ಅದಕ್ಕೆ ಇಷ್ಟೊಂದು ಉಪಯೋಗ ಇರುವಂತ ಮುದ್ರೆ ನಾವು ಯಾವ ರೀತಿ ಮಾಡ್ಬೇಕು ಅಂದ್ರೆ ಈ ಕಿರುಬೆರಳು ಮತ್ತೆ ಹೆಬ್ಬೆರಳು ಒಂದಕ್ಕೊಂದು ಸ್ಪರ್ಶ ಮಾಡ್ಬೇಕು, ಗಟ್ಟಿಯಾಗಿ ಅದುಂಬಾರ್ದು, ಸ್ಪರ್ಶ ಮಾಡ್ಬೇಕು. ಮಿಕ್ಕಿದ್ದ 3 ಬೆರಳನ್ನ ನೇರವಾಗಿ ಇಟ್ಕೋಬೇಕು. ನೇರವಾಗಿ ಇಟ್ಕೊಂಡು ಮೇಲಕ್ಕೆ ಮುಖವಾಗಿ ಇಟ್ಕೊಂಡು ಇದನ್ನ ನಾವು ಧ್ಯಾನ ಮಾಡ್ಬೇಕು. ದಯವಿಟ್ಟು ಇಲ್ಲಿ ಇನ್ನ ಒಂದ್ಸರಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಾದ ಮಂತ್ರ, ತಂತ್ರ, ಜಪ, ನಾಮಸ್ಮರಣೆ ಇಲ್ಲ. ಇಲ್ಲಿ ನಮ್ಮ ಧ್ಯಾನನ ಈ ಮುದ್ರೆ ಇಟ್ಕೊಂಡು ನಮ್ಮ ಧ್ಯಾನನ ನಮ್ಮ ಈ ಹಣೆ ಹತ್ರ, ನೆನ್ನೆ ಹೇಳಿದ್ದೆ ನಾನು, ಈ ಹಣೆ ಹತ್ರ ನಮ್ ಗಮನ ಇಟ್ಕೊಂಡು, ಇಲ್ಲಾಂದ್ರೆ ಸಹಸ್ರ ಚಕ್ರದಲ್ಲಿ ಆಗ್ಬೋದು, ಇಲ್ಲ ಜ್ಞಾನ ಚಕ್ರದಲ್ಲಿ ಆಗ್ಬೋದು, ನಮ್ಮ ಗಮನ ಇಟ್ಕೊಂಡು ನೇರವಾಗಿ ನಾವು ಧ್ಯಾನಸ್ಥರಾಗಬೇಕು. ಇಲ್ಲ ಅಂದ್ರೆ ನಮ್ಮ ಶ್ವಾಸದ ಕಡೆ ನಮ್ಮ ಗಮನ ಕೊಟ್ಟು ನಾವು ಧ್ಯಾನ ಮಾಡಬೇಕು. ಶ್ವಾಸವೇ ನಮ್ಮ ನಿಜವಾದ ದೇವರು. ಅದಕ್ಕೆ ಯಾವುದೇ ರೀತಿಯಾದ ಮಂತ್ರ ಜಪ ಯಾವುದು ಇಲ್ಲ ಇಲ್ಲಿ. ನಾನು ಬೇಗ ಹೇಳ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ? ಈಗ ಅರ್ಥ ಆಯ್ತಲ್ವಾ? ಕ್ಲೀನ್ ಆಗಿ ಅರ್ಥ ಆಯ್ತು. ಯಾರನ್ನ ಅರ್ಥ ಆಗಿಲ್ಲ ಒಂದ್ಸರಿ ಕೇಳ್ಬಿಡಿ. ಇದೇ ಮುದ್ರೆ ಜಲತತ್ವ ಮುದ್ರೆ, ವರ್ಣ ಮುದ್ರೆ. ಈ ವರ್ಣ ಮುದ್ರೆನ ಮಾಡ್ಬೇಕು. ಯಾರನ್ನ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಯಾಕಂದ್ರೆ ಇವತ್ತು ನಮ್ಗೆ ಧ್ಯಾನ ಕಮ್ಮಿ ಸಮಯ ಇರೋದ್ರಿಂದ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ. ಈ ವರ್ಣ ಮುದ್ರೆ ಯಾವ್ದೇನೋ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ತೀನಿ. ನೆನ್ನೇನೋ ಹೇಳಿದ್ದೆ ಈ ಮುದ್ರೆ ಬಗ್ಗೆ, ಅದಕ್ಕೆ ಇವತ್ತು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆನ್ನೇನೋ ಇದೇ ಮುದ್ರೆ ಬಗ್ಗೆ ಹೇಳಿದ್ದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಈ ಮುದ್ರೆನ ಬರ್ಕೊಳ್ಳಿ. ಹಾಗೆ ಎಲ್ಲಾರ್ಗುನು ಏನ್ ಅರ್ಥ ಆಗಿದೆ ಅಂತ ದಯವಿಟ್ಟು ಸರ್ ತೋರ್ಸಿದ್ರೆ ಅವ್ರು ಕೇಳ್ತಿದಾರಲ್ವಾ, ದಯವಿಟ್ಟು ಅವ್ರಿಗೆ ಒಂದ್ಸತಿ ನೀವ್ ಏನ್ ಮಾಡ್ತಿದ್ದೀರಾ ಅದನ್ನ ಒಂದ್ಸತಿ ತೋರಿಸ್ಬಿಡಿ, ಅವ್ರಿಗೂ ಸಮಾಧಾನ. ಪ್ರಭಾ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಬೇಡಿ, ಒಂದಕ್ಕೊಂದು ಬರೀ ಟಚ್ ಮಾಡ್ಬೇಕಷ್ಟೇ. ಓಕೆ. ಆಮೇಲೆ 3 ಬೆರಳು ಸ್ಟ್ರೈಟ್ ಆಗಿರ್ಬೇಕು, 3 ಬೆರಳು ಸ್ಟ್ರೈಟ್ ಆಗಿದೆ. ಓಕೆ ಮೇಡಮ್, ಸರಿ ಮೇಡಮ್, ಸರಿ ಕರೆಕ್ಟ್ ಆಗಿದೆ. ಸುಗುಣ ಮೇಡಮ್, ಓಕೆ ಮೇಡಮ್, ಇದನ್ನ ಕಂಟಿನ್ಯೂ ಮಾಡಿ. ಇದು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ನಾಗರತ್ನಮ್ಮ ಮೇಡಮ್ ಬಂತು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಈ ಮುದ್ರೆ ಅರ್ಥ ಆಯ್ತು, ಇದ್ರಲ್ಲೇನೋ ನಿಮ್ಗೆ ಅನುಮಾನ ಇಲ್ಲ. ಇನ್ನ ಮುಂದೆ ನಾವು ಧ್ಯಾನಕ್ಕೆ ಹೋಗೋಣ. ಒಂದ ಸೆಕೆಂಡ್ ಸರ್, ಇದು ಒಣ ಕೆಮ್ಮು ಅಂದ್ರಲ್ಲ, ಇದರಿಂದ ಒಣ ಕೆಮ್ಮು ಅಂದ್ರೆ ನಮ್ಗೆ ಎದೆ ಭಾಗದಲ್ಲಿ ಡ್ರೈ ಕಾಫ್ ಅಂತ ಹೇಳ್ತೀವಿ. ಈ ಡ್ರೈ ಕಾಫ್ ಬಂದಾಗ, ಯಾಕಂದ್ರೆ ಅಲ್ಲಿ ನೀರಿನ ಅಂಶ ಇರೋದಿಲ್ಲ, ಅದಕ್ಕೆ ನಾವು ಸಿರಪ್ ಬೇರೆ ಕೊಡ್ತಾರೆ. ಕಾಫ್ ಸಿರಪ್ ಕೊಡ್ಬೇಕಾದ್ರೆ ಬೇರೆ ಸಿರಪ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಾಂದ್ರೆ ನಮ್ಗೆ ಹಳೆ ಮನೆಯಲ್ಲಿ ಒಂದು ಹೇಳ್ತಾ ಇದ್ರು, ಈ ತರ ಕೆಮ್ಮು ಬಂದಾಗ ಕಳ್ಳೆ ಪಪ್ಪನ್ನು ಬೆಲ್ಲ ಸ್ವಲ್ಪ ತಗೊಂಡ್ ತಿನ್ಬಿಟ್ಟು ನೀರ್ ಕುಡಿದ್ರೆ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ರು, ನೆನ್ಪಿರ್ಬೋದು ನಿಮ್ಗೆ. ಈ ರೀತಿಯಾದ್ರೂ ಹೇಳ್ತಾರೆ. ಈ ಮುದ್ರೆ ಮಾಡ್ಕೊಂಡಾಗ ನಮ್ಗೆ ಆ ನೀರಿನ ಅಂಶ ಆಗ್ಬೋದು. 40 ನಿಮಿಷ ಮಾಡ್ಬೇಕಮ್ಮ, ಬೆಳಗ್ಗೆ ಸಾಯಂಕಾಲ
ಯಾವಾಗ ಬೇಕಾದ್ರೂ ನಮ್ಗೆ ಸುಸ್ತಾದಾಗ ಇದಕ್ಕೇನು ಇದಿಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವಾಗ ಬೇಕಾದ್ರೂ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಕೆಲವು ಮುದ್ರೆಗಳಿಗೆ ರಿಸ್ಟ್ರಿಕ್ಷನ್ ಇದೆ, ಇಂಥ ಟೈಮಲ್ಲೇ ಮಾಡ್ಬೇಕು ಅಂತ. ಈ ಮುದ್ರೆಗೆ ರಿಸ್ಟ್ರಿಕ್ಷನ್ ಇದೆ. ಒಣ ಕೆಮ್ಮು ಸರ್, ಕಫ ಗಿಫ ಏನು ಇಲ್ಲ, ಬರೇ ಒಣ ಕೆಮ್ಮು. ಒಣ ಕೆಮ್ಮು ಇರ್ತದ ಅಂತ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸರಿ, ಆಯ್ತು. ಇವಾಗ ಧ್ಯಾನಕ್ಕೆ ಹೋಗೋಣ. ಎಲ್ಲಾರು ಧ್ಯಾನಸ್ಥರಾಗಿ ಎಲ್ಲಾರು ಧ್ಯಾನಕ್ಕೆ ಕೂತ್ಕೊಳ್ಳಿ. ನೆಲದ ಮೇಲೆ ಕೂತ್ಕೊಂಡಿರೋರು ಒಂದು ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಆಮೇಲೆ ಪಿರಮಿಡ್ ಕ್ಯಾಪ್ ಇದ್ರೆ ಪಿರಮಿಡ್ ಕ್ಯಾಪ್ ತರಿಸ್ಕೊಳ್ಳಿ. ಆದ್ಮೇಲೆ ಐ ಕ್ಯಾಪ್ ಇದ್ರೆ ಐ ಕ್ಯಾಪ್ ತರಿಸ್ಕೊಳ್ಳಿ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ನೀವು ಈಗ ಸಂಪೂರ್ಣವಾಗಿ ಒಂದ್ ಗ್ಲಾಸ್ ನೀರ್ ಕುಡೀರಿ. ಒಂದ್ ಗ್ಲಾಸ್ ನೀರ್ ಪಕ್ಕಕ್ಕೆ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಧ್ಯಾನ ಮಾಡುವಂತ ಸಮಯದಲ್ಲಿ ಆ ನೀರಿಗೆ ಆ ಎನರ್ಜಿ ಬರ್ತದೆ. ಆ ಧ್ಯಾನ ಆದ್ಮೇಲೆ ಆ ನೀರನ್ನ ನಾವು ಕುಡಿತೀವಿ. ಪಕ್ಕಕ್ಕೆ ಇಟ್ಕೊಳ್ಳಿ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ನೀವು ಈಗ ನೇರವಾಗಿ ಬೆನ್ನು ನೇರ, ಕುತ್ತಿಗೆ ನೇರ, ನಿಮ್ಮ ಕೈಗಳು ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಕೂತ್ಕೊಂಡು ಈಗ ಕಣ್ಣು ಮುಚ್ಚಿ ಸುತ್ತಲೂ ಸ್ವಲ್ಪ ಕತ್ಲು ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಯಾವ ಬಗ್ಗೆನೂ ನೋಡ್ಬೇಡಿ, ಅಕ್ಕಪಕ್ಕ ಎಲ್ಲೂ ನೋಡ್ಬೇಡಿ. ನಿಮ್ಮ ಬರೀ ನನ್ನ ಮಾತನ್ನ ನಿಮ್ಮ ಕಿವಿ ಆಲಿಸ್ತಾ ಇರ್ಬೇಕು. ಅಷ್ಟು ಬಿಟ್ರೆ ಬೇರೆ ಯಾವ ಕಡೆನೂ ನಿಮ್ಮ ಗಮನ ಹೋಗ್ಬಾರ್ದು. ಸಂಪೂರ್ಣವಾದ ನಿಮ್ಮ ಧ್ಯಾನ ನಿಮ್ಮ ಶ್ವಾಸದ ಕಡೆ ಬರಬೇಕು. ಈ ಶ್ವಾಸ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ನಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಅದರೊಂದಿಗೆ ನಾವು ಪ್ರಯಾಣ ಬೆಳೆಸೋದು. ಅದನ್ನೇ ಗಮನಿಸ್ತಾ ನಾವು ಮುಂದುವರಿಯೋದು. ಯಾವ ರೀತಿ ಮುಂದುವರಿತೀರಿ ಅಂದ್ರೆ, ನಮ್ಮ ಶ್ವಾಸ ಒಳಗೆ ತಗೊಂಡ ತಕ್ಷಣ, ಪೂರಕ ಮಾಡಿದ ತಕ್ಷಣ ಒಳಗಡೆ ಹೋಗುತ್ತೆ. ಅದರ ಅನುಭವ ತಣ್ಣನೆಯಾಗ್ತದೆ. ಈ ಅನುಭವನ ನೀವು ಸ್ವಾದ ಮಾಡಬೇಕು. ಆ ಅನುಭವ ನಿಮ್ಗೆ ಗೊತ್ತಾಗ್ಬೇಕು, ತಣ್ಣನೆ ಅನುಭವ. ಅದಾದ್ಮೇಲೆ ನಮ್ಮ ಶ್ವಾಸಕೋಶದಿಂದ ಅದೇ ಗಾಳಿ ಆಚೆ ಬರ್ಬೇಕಾದ್ರೆ, ರೇಚಕ ಮಾಡ್ಬೇಕಾದ್ರೆ ಆ ಶ್ವಾಸ ಬೆಚ್ಚಗಿರ್ತದೆ. ಇದು ನಿಮ್ಮ ಗಮನಕ್ಕೆ ಬರ್ಬೇಕು. ನಿಮ್ಮ ಶ್ವಾಸನ ಗಮನಿಸ್ತಾ ಇದ್ದೀರಾ ಅಂತ ನಮಗ್ ಗೊತ್ತಾಗುತ್ತೆ. ಆ ರೀತಿ ನಿಮ್ಮ ತಲೆಯಲ್ಲಿ ಬೇರೆ ರೀತಿಯಾದ ಯೋಚನೆಗಳು ಯಾವುದು ಬರೋದಿಲ್ಲ, ಯಾವ ಆಲೋಚನೆನೂ ಬರೋದಿಲ್ಲ, ಯಾವ ಥಾಟ್ಸು ಬರೋದಿಲ್ಲ. ಕೇವಲ ನಿಮ್ಮ ಶ್ವಾಸದ ಕಡೆ ಮಾತ್ರ ನಿಮ್ಮ ಗಮನ ಇರುತ್ತೆ. ಇನ್ಯಾವುದೇ ರೀತಿಯಾದ ಆಲೋಚನೆಗಳಿಗೆ ಅಲ್ಲಿ ಆಸ್ಪದ ಕೊಡಬೇಡಿ. ಆ ಆಲೋಚನೆಗಳು ಬರ್ತಾ ಇದ್ರೆ ಬರ್ತದೆ, ಆದಷ್ಟು ಕಡೆ ಹೋಗುತ್ತೆ. ನಿಮ್ಮ ಕಿವಿ ನನ್ನ ಮಾತಿನಲ್ಲಿ ಮಾತ್ರ ಗಮನಿಸಬೇಕು. ಬೇರೆ ಯಾವುದೇ ರೀತಿಯಾದ ಮಾತಿಗೆ ಅಲ್ಲಿ ಅವಕಾಶವಿಲ್ಲ. ಈಗ ಸಂಗೀತ 20 ನಿಮಿಷ ಸಂಗೀತ ಕೊಡ್ತಾರೆ. ಆ ಸಂಗೀತನ ಆಲಿಸಿ ಆದ್ಮೇಲೆ ಆ 20 ನಿಮಿಷ ಆದ್ಮೇಲೆ ಮುಗೀತದೆ. ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಎಲ್ಲರೂ ನನ್ನ ಮಾತಿನ ಬಗ್ಗೆ ಮಾತ್ರ ಗಮನ ಹರಿಸಿ. ಮೇಡಮ್ 20 ಮಿನಿಟ್ಸ್ ಮ್ಯೂಸಿಕ್ ಕೊಡಿ. 20 ಮಿನಿಟ್ಸ್ ಅಷ್ಟೇ.
ಸಂಗೀತವನ್ನು ನಿಲ್ಲಿಸಿ. ಮಿತ್ರರೇ, 5 ನಿಮಿಷಗಳ ಕಾಲ ಅವಕಾಶವಿರುತ್ತದೆ. ನೀವು ಬರಲು 5 ನಿಮಿಷಗಳ ಕಾಲ ಅವಕಾಶವಿರುತ್ತದೆ. ನಾವು ಸಹಜ ಸುದ್ದಿ ಕನ್ನಡದಲ್ಲಿ 3 ನಿಮಿಷಗಳ ಕಾಲ ಇರುತ್ತದೆ. 3 ನಿಮಿಷಗಳ ಕಾಲ ಅವಕಾಶವಿರುತ್ತದೆ. ಇನ್ನು 1 ನಿಮಿಷದ ಕಾಲ ಅವಕಾಶ ಇರುತ್ತದೆ ಮಿತ್ರರೇ. ಇನ್ನು 1 ನಿಮಿಷದ ಕಾಲ ಅವಕಾಶ ಇದೆ. ನಾವು ಸಮಾನವಾಗಿ ಕೇವಲ 1 ನಿಮಿಷದ ಕಾಲ ಅವಕಾಶವಿದೆ.
ಇನ್ನು 30 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ ಮಿತ್ರರೇ. ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ ಕೇವಲ 30 ಸೆಕೆಂಡ್ಗಳ ಕಾಲಾವಕಾಶವಿದೆ. ಇನ್ನು 10 ಸೆಕೆಂಡುಗಳ ಕಾಲಾವಕಾಶ ಇರ್ತದೆ ಮಿತ್ರರೇ. 10 ಸೆಕೆಂಡುಗಳ ಕಾಲಾವಕಾಶ ಇರುತ್ತದೆ. ಇನ್ನು 5 ಸೆಕೆಂಡುಗಳ ಕಾಲಾವಕಾಶ ಇರ್ತದೆ ಮಿತ್ರರೇ. 5 ಸೆಕೆಂಡ್ಗಳು. 5, 4, 3, 2, 1, 0. ಈಗ ನೀವು ನಿಧಾನವಾಗಿ ನಿಮ್ಮ ಮುದ್ರೆಯನ್ನು ಬಿಡಿಸಿ, ಆ ಮುದ್ರೆಯನ್ನು ಬಿಡಿಸಿ ನಿಮ್ಮ ಕಣ್ಣುಗಳ ಮೇಲೆ ನಿಮ್ಮ ಎರಡೂ ಹಸ್ತಗಳನ್ನು ಇಟ್ಕೊಳ್ಳಿ. ಯಾರು ಕಣ್ ತೆಗಿಬೇಡಿ. ಈಗ ನಿಧಾನವಾಗಿ ಆ ಶಾಖ ನಿಮಗೆ ಕಣ್ಣುಗಳಿಗೆ, ಆ ಕೈಗಳಿರುವಂತಹ ಶಕ್ತಿ ನಿಮ್ಮ ಕಣ್ಣುಗಳಿಗೆ ಬರುತ್ತದೆ. ಈಗ ನಿಧಾನವಾಗಿ ಕಣ್ಣುಗಳನ್ನ ತೆಗೆಯುತ್ತಾ ನಿಮ್ಮ ಹಸ್ತರೇಖೆಗಳನ್ನ ಗಮನಿಸಿ. ನಿಮ್ಮ ಹಸ್ತರೇಖೆಗಳನ್ನ ಗಮನಿಸಿ. ಮತ್ತೊಮ್ಮೆ ನಿಮ್ಮ ಕೈಗಳನ್ನು ನಿಧಾನವಾಗಿ ಉಜ್ಜುತ್ತಾ ಶಾಖ ಬಂದಿದ್ದನ್ನ ನಿಮ್ಮ ಕಣ್ಣಿಗೆ ಮತ್ತೆ ಮುಖ, ನಿಮ್ಮ ಸಂಪೂರ್ಣವಾದ ದೇಹಕ್ಕೆ ಅದನ್ನ ಸ್ಪರ್ಶ ಕೊಡಿ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಯಾರಾದರೂ ವಿಶೇಷವಾದಂತಹ ಒಂದು ಕಾರ್ಯಕ್ರಮನ ನೀಡುವರಿದ್ದಾರೆ, ದಯವಿಟ್ಟು ಭಾರತಿ ಮೇಡಮ್ ಅವರಿಗೆ ತಿಳಿಸಿ. ನಿಮ್ಮ ವಿಶೇಷದ ಅನುಭವ, ನಿಮ್ಮ ಹಂಚಿಕೆ. ಇವತ್ತು ಶನಿವಾರ ಒಂದು ವಿಶೇಷವಾದ ಕಾರ್ಯಕ್ರಮನ ಕೊಡ್ತೀರಾ ಅಂತ ಹೇಳಿದ್ದಾರೆ. ಯಾರು ಕೊಡ್ತೀರಾ ದಯವಿಟ್ಟು ಹೇಳಿ. ಯಾವ ಜ್ಞಾನದ ಬಗ್ಗೆ ಹೇಳ್ತೀರಾ, ಯಾವ ವಿಶೇಷದ ಬಗ್ಗೆ ಹೇಳ್ತೀರಾ? ಈ ಒಂದು 20 ನಿಮಿಷದ ಕಾಲ ನಮಗೆ ಸಂಗೀತವನ್ನು ಓಣಪಡಿಸಿದಂತಹ ಮಾವತಾರ್ ಫೌಂಡೇಶನ್ ಅವರಿಗೂ ಹಾಗೂ ಈ 20 ನಿಮಿಷಗಳ ಕಾಲ ನಮ್ಮ ದೇಹ ನಮ್ಮ ಧ್ಯಾನಕ್ಕೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಈಗ ತಮ್ಮ ಕಾರ್ಯಕ್ರಮ ತಾವು ಯಾರಾದರೂ ಮಾತಾಡಿ. ಮೇಡಮ್ ಅವರೇ, ಸುಭದ್ರಾ ಮೇಡಮ್ ಅವರು ಪೋಸ್ಟ್ ಕೇಳಿದ್ದಾರೆ, ಕಡೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಈಗ ಒಂದ್ ಗ್ಲಾಸ್ ನೀರು ಕುಡೀರಿ ಎಲ್ಲರೂ ರಿಲ್ಯಾಕ್ಸ್ ಆಗಿ. ನಾವು ಏನು ಧ್ಯಾನಕ್ಕೆ ಮುಂಚೆ ನಾವು ಪಕ್ಕದಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಂಡಿರ್ತೀರಲ್ಲ, ಅದು ನಮ್ಗೆ ಆ ಎನರ್ಜಿ ಸಿಕ್ಕಿರ್ತದೆ. ಅದಕ್ಕೂ ಆ ಎನರ್ಜಿ ನೀರನ್ನ ಸ್ವಲ್ಪ ಕುಡೀರಿ. ಕುಡಿದ್ಬಿಟ್ಟು ಈಗ ನಿಮ್ಮ ಒಂದು ವಿಶೇಷ ಕಾರ್ಯಕ್ರಮವನ್ನ ನೀಡಿ. ಯಾರು ನೀಡ್ತಾರೆ ಮೇಡಮ್? ಅವರು ಸುಭದ್ರಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ, ಪೋಸ್ಟ್ ಕೊಡಿ. ಯಾಕೋ ಭಾರತಿ ಮೇಡಮ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸುಭದ್ರಾ ಮೇಡಮ್, ಒಂದು ಸಣ್ಣದೊಂದು ಗಾದೆ ಹೇಳ್ತೀನಿ. ಅಷ್ಟೊತ್ತಿಗೆ ಅಯ್ಯಮ್ಮ ರೆಡಿ ಆಗ್ತಾರೆ. ತನಗಿಂತ ಮನೆ ದೊಡ್ಡದು, ಮನೆಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು. ಇದು ಒಂದು ನಾಣ್ಣುಡಿ ಹೇಳ್ತಾರೆ. ಈ ನಮ್ಗಿಂತ ದೊಡ್ಡದು ನಮ್ಮ ಮನೆ ಆಗ್ತದೆ, ನಮ್ಮ ಮನೆಗಿನ್ನ ದೊಡ್ಡದು ನಮ್ಮ ಸಮಾಜ ಆಗುತ್ತೆ, ನಮ್ಮ ಸಮಾಜಕ್ಕಿನ್ನ ದೊಡ್ಡದು ಧರ್ಮ ಆಗುತ್ತೆ, ಧರ್ಮಕ್ಕಿನ್ನ ದೊಡ್ಡದು ದೇಶ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಧರ್ಮದಲ್ಲಿದ್ರು ನಮ್ಮ ದೇಶನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಎಲ್ಲಕ್ಕಿಂತ ಉನ್ನತವಾದ ಒಂದು ನಮ್ಮ ದೊಡ್ಡದು ಯಾವುದು? ದೇಶ. ಈ ಒಂದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಎಲ್ಲಾ ಕಾರ್ಯಕ್ರಮನ ಮಾಡ್ಬೇಕು ಅಂತ ನನ್ನ ಮನಸ್ಥಿತಿ ಅನಿಸ್ತಾ ಇದೆ. ಒಂದು ಸಣ್ಣ ನಾಣ್ಣುಡಿ ಹೇಳಿದೀನಿ, ಕಾರ್ಯಕ್ರಮ ಕಂಟಿನ್ಯೂ ಮಾಡಿ. ಯಾರಾದ್ರೂ ಒಳ್ಳೆ ಒಂದು ಕಾರ್ಯಕ್ರಮ ಹೇಳಿ, ಇಲ್ಲ ಈ ಅನುಭವಗಳು ಹೇಳಿ. ಇವತ್ತು ಯಾಕೋ ಜ್ಞಾನದಲ್ಲಿ ಸ್ವಲ್ಪ ಅಷ್ಟು ಸಂಪೂರ್ಣವಾಗಿ ಎಲ್ಲಾರು ತೊಡಸ್ಕೊಂಡಿಲ್ಲ ಅಂತ ಅನ್ಕೊಂತೀನಿ.
ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರಿ, ಯಾಕಂದ್ರೆ ನಿಧಾನ ಆಯ್ತಾ, ನಿಮ್ಮ ಸಮಯಕ್ಕೆ ಸರಿಯಾಗಿ ಜ್ಞಾನ ಸ್ಟಾರ್ಟ್ ಆಗ್ಲಿಲ್ವ ಅನ್ನೋ ಇಲ್ಲ ಕಮ್ಮಿನಾ? ಸಂಪೂರ್ಣವಾಗಿ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ತಡ ಆಯ್ತು ಅಲ್ವಾ ಮೇಡಮ್? ಹೋಸ್ಟ್ ಕೊಡಿ ನಾಗರತ್ನಮ್ಮ ಮೇಡಮ್ ಅವ್ರಿಗೆ. ಹೋಗ್ಲಿ, ಸುಭದ್ರಾ ಮೇಡಮ್ ಅವ್ರು ಮಾತಾಡಿಲ್ಲ. ಮೇಡಮ್ ಅನೌನ್ಸ್ ಮಾಡಿ ನೋಡಿ ನಾಗರತ್ನ ಮೇಡಮ್ ಅವರ. ನಮಸ್ತೆ ಸರ್, ನನ್ನ ಅನಿಸಿಕೆ ಹೇಳ್ತೀನಿ. ಅಲ್ಲ, ನಿಮ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ, ನಾನೇ ಮಾಡ್ತಾ ಇದೀನಿ ಮೇಡಮ್. ನಮಸ್ತೆ ಸರ್, ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೆ ಮತ್ತೆ ಭಾರತಿ ಮೇಡಮ್ಗೂ ನಮಸ್ಕಾರ, ಧನ್ಯವಾದಗಳು. ಏನಪ್ಪಾ ನಮಸ್ತೆ ಅಂತಂದ್ರೆ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ನಾನು ಹೇಳ್ತಾ ಇದ್ದೀನಿ. ಏನಂತಂದ್ರೆ ನಾವು ಯಾವ್ದೋ ಒಂದು ರೂಟಲ್ಲಿ ಹೋಗ್ತಾ ಇರ್ತೀವಿ, ಆ ರೂಟ್ ಸ್ವಲ್ಪ ಡೈವರ್ಟ್ ಆದಂಗೆ ಆಯ್ತು. ಯಾಕೆ ಅದು ಡೈವರ್ಟ್ ಆಯ್ತಲ್ವಾ, ಅದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಜನಗಳಿಗೆ. ಯಾಕೆಂದ್ರೆ 1 hour ಧ್ಯಾನ ಬೇಕಿತ್ತು. ನಾವೇನಪ್ಪಾ ಅಂದ್ರೆ ಧ್ಯಾನನೇ ಇಂಪಾರ್ಟೆಂಟ್. ನಾವು ಈಗ ನಮ್ಮ ಅವತಾರ್ ಫೌಂಡೇಶನ್ ಸೇರ್ಕೊಂಡ್ರಿಂದ ಧ್ಯಾನದ ಬಗ್ಗೆ ನಮ್ಗೆ ಅರಿವಾಗಿದೆ. ಬೆಳಗ್ಗೆ ನಾನು ಒಂದು ಹಾಡು ಕೂಡ ಹೇಳ್ತೆ ಅದ್ರ ಬಗ್ಗೆ, ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ನನಗೇನಪ್ಪಾ ಅಂತಂದ್ರೆ ಧ್ಯಾನಕ್ಕೆ 45 ನಿಮಿಷ ಮಿನಿಮಮ್ ಆದ್ರೂ ಬೇಕು ಸರ್. ನಾನು ಇವಾಗ ಜೊಲ್ ಸುಸ್ಕೊಂಡು ಸಣ್ಣ ಮಕ್ಕಳು ಕೂತ್ಕೋತಾರಲ್ಲ ಆ ತರ ಕೂತ್ಕೊಂಡ್ಬಿಟ್ಟಿದೆ. ನೀವಂದ್ರಿ ನಾನು ಮ್ಯೂಟ್ ಮಾಡ್ಬಿಟ್ಟೆ, ಯಾಕೆಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈ ಕೋತಿಗಳ ಇದೆಲ್ಲ ಮಾಡ್ತಾ ಇತ್ತು. ಎದ್ದೆದ್ದು 2 ಸರಿ ಹೋದೆ, ಬಂದ್ ಲೇಟ್ ಆಗಿ ಕೂತ್ಕೊಂಡ್ರು. ಸಣ್ಣ ಮಕ್ಕಳು ಜೊಲ್ ಸುರ್ಸ್ಕೊಂಡು ಧ್ಯಾನ ತರ ಆಗಿ ಮಾಡಿದೆ. ಆಮೇಲೆ ಅನ್ನಿಸ್ತು ಪಕ್ಕದಲ್ಲಿ ದ್ರಾಕ್ಷಿ ಇಟ್ಕೊಂಡು ತಿಂದ್ಬಿಟ್ಟಿದ್ದೆ. ದ್ರಾಕ್ಷಿ ರಸನ ಅಲ್ಲ. ಆಮೇಲೆ ಆಗ ಅನ್ನಿಸ್ತು, ಓ ಇಲ್ಲ, ನಾನು ಕರೆಕ್ಟ್ ಧ್ಯಾನ ಮಾಡಿದೀನಿ ಅಂತ. ನಾನು ಮತ್ತೆ ನನ್ನ ತಂಗಿ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಧ್ಯಾನ ಮಾಡ್ಬೇಕಾದ್ರೆ ನಮ್ ಕೈಗಳಿದೆ ಅಂತಾನೆ ಅನ್ಸಲ್ಲ. ಧ್ಯಾನ ನಾವು ಡೀಪ್ ಆಗಿ ಹೋಗಿದೀವಿ ಅಂದಾಗ ನಾವ್ 2 ಕೈ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸರ್, ಈ ತರ ಈ ಕೈ ನಮ್ಗೆ ಅಲ್ಲಿ ಇದೆ ಅಂತಾನೆ ಅನ್ಸಲ್ಲ. ಆ ತರ ಆಗ್ಬಿಟ್ಟಿರುತ್ತೆ ಡೀಪ್ ಆಗಿ ಹೋದಾಗ. ಅದೇ ನೋಡಿ ಧ್ಯಾನದ ಮಹಿಮೆ. ಆ ತರ ಆಗ್ಬೇಕು. ಅದಾಗ್ತಾ ಇಲ್ಲ ನನಗೆ. ಈಗ 2-3 ದಿವಸದಿಂದ ಸ್ವಲ್ಪ ಧ್ಯಾನಕ್ಕೆ ಸ್ವಲ್ಪ ಸಮಯ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಏನಪ್ಪಾ ಅಂದ್ರೆ ಇದೊಂದ್ ಟೈಮಲ್ಲಿ 11ರಿಂದ 11:30 ಮಾಡ್ತಿದ್ದು ತುಂಬಾ ಒಳ್ಳೆ ಧ್ಯಾನ ಆಗ್ತಿತ್ತು ನಮ್ಗೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಮೊದ್ಲೇ ಒಂದಿನ 60 ಮೇಲೆ ವಯಸ್ಸಾಗಿದೆ ಅಂದ್ರೆ 60 ಅಂದ್ರೆ 1 ಗಂಟೆ ಟೈಮ್ ಬೇಕು. 1 ಗಂಟೆಲಿ 10 ನಿಮಿಷ ಹಿಂದೆ ಹೋಗುತ್ತೆ. 10 ನಿಮಿಷ ಮಾತಾಡಿ, ನೀವು ಕೂತ್ಕೊಳ್ಳಿ, ನಾವು ನೀರ್ ಕುಡೀರಿ, ಅದು ಮಾಡಿ 10 ನಿಮಿಷ ಆಗೋಗಿರುತ್ತೆ. ಮತ್ತೆ ಕಣ್ಬಿಡಿ ಇದೆಲ್ಲ ಹೇಳುವಷ್ಟರಲ್ಲಿ 10 ನಿಮಿಷ ಹೊರಟೋಗಿರುತ್ತೆ. ಅದಕ್ಕೆ ಆ ಮಧ್ಯೆ 40 ನಿಮಿಷ ಸಿಗುತ್ತೆ ನಮ್ಗೆ. ಆ 40ಕ್ಕೆ ಇನ್ನೊಂದು 20 ಜಾಯಿನ್ ಮಾಡ್ಕೋಬೇಕು ನಾವು. 60 ಮೇಲೆ ಆಗಿರೋರ್ಗೆ ಆ ತರ ನಿಮಿಷ. ಯಾಕೆಂದ್ರೆ ನನ್ಗೆ 67 ವರ್ಷ ಅಂತಂದ್ರೆ 1 ಗಂಟೆ ಮೇಲೆ. ಆಮೇಲೆ ಜಾಸ್ತಿನೇ ಮಾಡ್ಬೇಕು ಅಂತಲ್ವಾ ಸರ್ ನಾವು ನಿರ್ಧಾರ ಮಾಡಿರೋದು. ಧ್ಯಾನ ನಾವೆಷ್ಟು ಮಾಡ್ತೀವಿ ಅಷ್ಟು ಒಳ್ಳೇದು ಅಂತ ಅಂದಾಗ ನಮ್ಮ ವಯಸ್ಸಿಗಿಂತಲೂ ಜಾಸ್ತಿ ಮಾಡ್ಬೇಕು ನಾವು. ಅದಕ್ಕೆ ನಾನು ತುಂಬಾ ಧ್ಯಾನಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಆಮೇಲೆ ರಾತ್ರಿ 9 ಗಂಟೆಲಿ ಕೂಡ ಅದು ಮೇಡಮ್ ಅವ್ರದ್ದು ಯಾಕೋ ಮ್ಯೂಸಿಕ್ ಅಷ್ಟೊಂದು ಇದಾಗಿ ಬರ್ತಾ ಇಲ್ಲ. ಅದು ಕಟ್ ಆದಂಗೆಲ್ಲ ಒಂಥರ ಕಣ್ ಬಿಡೋ ತರ ಆಗ್ತಾ ಇರುತ್ತೆ. 9 ಗಂಟೆದು ಅದ್ರಲ್ಲೂ ಕಡಿಮೆ ಮಾಡ್ಬಿಟ್ರು ಧ್ಯಾನ ಟೈಮು. ಅದಕ್ಕೆ ನಾನು ನಿಮ್ಮ ನನ್ನ ಅನಿಸಿಕೆ ನಾನು ಹೇಳಿ. ಒಂದ್ ನಿಮಿಷ, ಇವತ್ತು ಹೇಳ್ತೀನಿ. ಇವತ್ತು ಸಾಟರ್ಡೆ, ಇವತ್ತು ಧ್ಯಾನ 40 ನಿಮಿಷನೇ ಅಂತ ನಾವ್ ಹೇಳಿದೀವಿ. ಪ್ರತಿದಿನ ನಾವೇನ್ ಮಾಡ್ತಾ ಇದ್ವಿ, ಪ್ರತಿದಿನ 50 ನಿಮಿಷ ಧ್ಯಾನ ಕೊಡ್ತಾ ಇದ್ದೆ ಪ್ರತಿದಿನ. ನಾನು ಯಾವತ್ತೂನು 12:30 ಮುಂಚೆ ನಾನು ಕ್ಲೋಸ್ ಮಾಡಿಲ್ಲ. 12 ಅಲ್ಲೇ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ನೀವು ಬರೋದು ತಡ, 11:30 ಕರೆಕ್ಟ್ ಆಗಿ ನೀವು ಬಂದ್ಬಿಟ್ರೆ 11:35 ಸರಿಯಾಗಿ ನಾನು ಧ್ಯಾನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆದ್ರೆ ಈ ಮುದ್ರೆ ಹೇಳ್ಕೊಡೋದಕ್ಕೆ ಒಂದು 5 ನಿಮಿಷ ಬೇಕು. ಅದಕ್ಕೆ 11:35 ಅಂತ ಹೇಳ್ತಾ ಇದ್ದೀನಿ. 11:35 ನಾನು ಧ್ಯಾನ ಕೊಟ್ಟೆ ಅಂದ್ರೆ ನಿಮ್ಗೆ ಸಂಪೂರ್ಣವಾದ ಧ್ಯಾನ ಸಿಗುತ್ತೆ. ನಾನು ಸಂಪೂರ್ಣವಾಗಿ 12:30 ನಾನು ಕ್ಲೋಸ್ ಮಾಡೋದು. 12:25 ನಾನು ಇನ್ನು 5 ನಿಮಿಷ ಇದೆ ಅಂತ ತಮ್ಗೆ ಹೇಳ್ತೀನಿ. 12:30 ಕರೆಕ್ಟ್ ಆಗಿ ಕ್ಲೋಸ್ ಆಗುತ್ತೆ. ಅಲ್ಲಿಗೆ ಎಷ್ಟು ನಿಮಿಷ ಸಿಗುತ್ತೆ ನಿಮ್ಗೆ ಧ್ಯಾನ? 55 ನಿಮಿಷ ಸಿಗುತ್ತೆ. ಸಂಪೂರ್ಣವಾಗಿ 55 ನಿಮಿಷ, ಕಮ್ಮಿ ನಾನು ಕೊಡೋದೇ ಇಲ್ಲ. ಆದ್ರೆ ತಾವು ಬರೋಗುಡ್ದು ಲೇಟು, ನಮ್ಗೆ ನಿಮ್ಮ ಪ್ರೆಸೆಂಟ್ ಲೇಟ್ ಆಗ್ತದೆ. ಏನಾಗುತ್ತೆ? 11:30, 11:35, 11:40, 11:45 ಬರ್ತೀರಾ. ಆಗ ಲಾಸ್ ಆಗೋದು ನಿಮ್ಗೆ. ಅದನ್ನ ಮಾಡ್ಕೋಬೇಡಿ ಅಂತಾನೆ ನಾನು ಕೇಳೋದು ನಿಮಗೆ. 60 ನಿಮಿಷ ನಾವು ಸಂಪೂರ್ಣವಾಗಿ 60 ನಿಮಿಷ ಕೊಡೋದಕ್ಕೆ ಇಲ್ಲಿ ಮಾಡೋಣ ಅಂತಿದ್ದೆ. ಆ ಮುದ್ರೆಗೋಸ್ಕರ 5 ನಿಮಿಷ ತಗೊಂತಾ ಇದ್ದೆ. ಮುದ್ರೆ ಬೇಡ ಅಂದ್ರೆ ಸಂಪೂರ್ಣವಾಗಿ 1 hour ನಿಮ್ಗೆ ಧ್ಯಾನ ಕೊಡ್ತೀನಿ, ನನ್ಗೇನ್ ತೊಂದ್ರೆ ಏನಿಲ್ಲ. ಮುದ್ರೆ ಬೇಡ ಅಂದ್ರೆ ಅದನ್ನ ಕೊಡೋಣ. ಮತ್ತೆ ಇನ್ನೊಂದೇನಾಗ್ತದೆ ಅಂದ್ರೆ 12:30 ಕ್ಲೋಸ್ ಮಾಡಿ 12:45 ಹತ್ತತ್ರ 1 ಗಂಟೆವರೆಗೂ ನಾವು ಮಾತಾಡ್ತೀರಿ. ಧ್ಯಾನ ನಾವು ಕಮ್ಮಿ ಮಾಡಲ್ಲ. ಕಮ್ಮಿ ಮಾಡೋದಕ್ಕೆ ಕಾರಣ ಧ್ಯಾನಿಗಳೇ. ನೀವು ಧ್ಯಾನಿಗಳು ನಮಗ್ ಬಂದ್ರೆ
ನಮಗ್ ಕೊಡೋದಕ್ಕೆ ನಾವು ತಯಾರಿದ್ದೀರಿ. ಅದು ನಿನ್ನೆಯಿಂದ ಆತರ ಆಗ್ತಾ ಇದೆ. ಮೊನ್ನೆ 3 ದಿವಸದಿಂದ ಈಚೆಗೆ ಹೊಸದು ಬ್ಯಾಚ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಧ್ಯಾನಕ್ಕೆ ಇದ್ದುಕೊಳ್ಳಿ, ಮುದ್ರೆಗಳನ್ನ ಬೇರೆ ಯಾವ್ದಾದ್ರು ಕ್ಲಾಸ್ಗಳಲ್ಲಿ ನಿಮ್ಮ ಅವಕಾಶ ಮಾಡ್ಕೊಂಡು, ಲಲಿತಾ ನಾಯಕ್ ನಟ್ಟಿ ಮೇಡಮ್ ಕೊಡ್ತೀನಿ ಅಂದ್ರಲ್ಲ, ಆ ತರ ಟೈಮಲ್ಲಿ ನೀವು ಮಾಡ್ಕೊಂಡು ಮುದ್ರೆಗಳ ಬಗ್ಗೆ ತಿಳಿಸಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ. ಧ್ಯಾನ ಮಾಡುವಾಗ ನಾನು ಮುದ್ರೆ ಕೊಡ್ಬೇಕು ಅಂತ ಕೇಳಿಲ್ಲ, ನೀವಾಗಿ ನೀವು ಕೇಳಿದಕ್ಕೆ ಹೇಳ್ತಾ ಇದ್ದೀನಿ. ಬೇಡ ಅಂತ ಹೇಳಿದ್ರೆ ನಂದೇನಿಲ್ಲ, ಆರಾಮಾಗಿ ಬಂದು ನಾನು ನೋಡಿ ಆರಾಮಾಗಿ ಪಿರಮಿಡ್ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ನನಗೆ ನಿಜವಾಗ್ಲೂ ನಾನು ಧ್ಯಾನ ಮಾಡ್ಬೇಕು ಅಂತಾನೆ ಬರೋದು. ಆ 5 ನಿಮಿಷ ನಾನು ಯಾಕೆ ತಗೊಂತೀನಿ, ನೀವು ಕೇಳಿದಿಕ್ ನಾನು ಹೇಳ್ತಾ ಇದ್ದೀನಿ. ಆಗ ಮೊದಲು ಏನ್ ಮಾಡ್ತಾ ಇದ್ವಿ, ದಿನಕ್ಕೊಂದು ಮುದ್ರೆ, ದಿನಕ್ಕೊಂದು ಯಾವ್ದೋ ಒಂದು ಕಾರ್ಯಕ್ರಮ 5 ನಿಮಿಷ ನಾವು ತಗೊಂತೀವಿ. ಅದೇನಕ್ಕೆ ಅಂದ್ರೆ ತಕ್ಷಣ ಬಂದ ತಕ್ಷಣ ಕೂತ್ಕೊಂಡ ತಕ್ಷಣ ನಮ್ಮ ಮನಸ್ಸು ಧ್ಯಾನದ ಕಡೆ ಹೋಗೋದಿಲ್ಲ. ತಕ್ಷಣ ನೀವೇನ್ ಮಾಡ್ತೀರಾ, ಅಡಿಗೆ ಮನೆಯಿಂದನೋ ಏನೋ ಕೆಲಸ ಮಾಡ್ಕೊಂಡ್ ಬಂದು ನೀವು ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ಕೂತ್ಕೊಂಡ ತಕ್ಷಣ ನಿಮ್ಮ ಮನಸ್ಸು ಧ್ಯಾನದ ಕಡೆ ಹೋಗೋದಿಲ್ಲ. ಹಂಗೂ ನಾನೇನ್ ಮಾಡ್ತೀನಿ, ಪ್ರಾರ್ಥನೆ ಮಾಡಿಸ್ತೀನಿ, ಓಂಕಾರ ಮಾಡಿಸ್ತೀನಿ. ಅದಾದ್ಮೇಲೆ ಧ್ಯಾನ ಪ್ರಾರಂಭ ಮಾಡೋಕೆ ಮುಂಚೆ ಒಂದು ಮುದ್ರೆ ಹೇಳಿದಾಗ ನಿಮ್ಮ ಮನಸ್ಸು ಏಕಾಗ್ರತೆ ಕಡೆ ಬರುತ್ತೆ. ಆ ಏಕಾಗ್ರತೆ ಕಡೆ ಬರ್ಬೇಕಾದ್ರೆ ಕನಿಷ್ಠ ಪಕ್ಷ 5 ನಿಮಿಷ ಬೇಕು. ಏಕಾಏಕಿ ಬಂದು ನೀವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ಕುದುರೆಗಳು ಓಡ್ತಾ ಇರ್ತದೆ. ಆ ಕುದುರೆಗಳನ್ನ ಹಿಡ್ಕೊಂಡ್ ಬಂದು ನೀವು ಕೂತ್ಕೊಳ್ಳೋ ಅಷ್ಟೊತ್ತಿಗೆ 10 ನಿಮಿಷ ಬೇಕಾಗತ್ತೆ. ಯಾಕೆ, ಮನಸ್ಸಲ್ಲಿ ಇಲ್ದಿದ್ದ ಕುದುರೆಗಳನ್ನ ಓಡಿಸ್ತಾ ಇರ್ತೀರಾ. ಪ್ರಪಂಚ ತುಂಬಾ ವಿಶಾಲವಾಗಿದೆ ಅಂತ ಕಲರ್ ಕಾಣಿಸ್ತಾ ಇರ್ತದೆ. ಆದ್ರೆ ನಮ್ಮ ಮನಸ್ಸು ಒಳಗಡೆ ಇರುವಂತ ಮನಸ್ಸು ನೋಡ್ಬೇಕಾದ್ರೆ ಬೆಳ್ಳಗಿರ್ತದೆ, ನೋಡಕ್ಕಾಗಲ್ಲ, ಬೇಜಾರಾಗ್ತದೆ. ಅಲ್ಲಿಗೆ ಬರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಸಮಯ ಇರ್ತದೆ. ಆ ಸಮಯನೇ ನಾನು ಮುದ್ರೆಗೋಸ್ಕರ ತಗೊಂಡಿದ್ದೀನಿ. ಅದು ಬೇಡ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಬರೀ ಧ್ಯಾನ ಮಾಡೋಣ. ನಾವು ಬಂದ ತಕ್ಷಣ ಧ್ಯಾನಕ್ಕೆ ನಾವು ರೆಡಿ ಅಂದ್ರೆ ನಾನು ರೆಡಿ. ಆಗೋತಾ ಮೇಡಮ್? ಇಲ್ಲ, ನಾನು ಇರೋದನ್ನ ಹೇಳಿದೆ. ಯಾಕೆಂದ್ರೆ ಪ್ರತಿಯೊಂದು ವಿಷಯನೂ ಈಗ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡ ತಕ್ಷಣ ನಮ್ಮ ಮನಸ್ಸು ತಕ್ಷಣ ಏಕಾಗ್ರತೆಗೆ ಬರೋದಿಲ್ಲ. ನಮ್ಗೆ ಏಕಾಗ್ರತೆ ಬರ್ಬೇಕಾದ್ರೆ ಕೆಲವು ಸಮಯ ಬೇಕಾಗತ್ತೆ. ಕೂತ್ಕೊಂಡ ತಕ್ಷಣ ನಾವು ಧ್ಯಾನಕ್ಕೆ ಕೂತ್ಕೊಂಡಿದೀವಪ್ಪ, ನಮ್ಗೆ ಸಂಪೂರ್ಣವಾಗಿ ಇನ್ನೇನ್ ಧ್ಯಾನ ಬಂದ್ಬಿಡ್ತದೆ ಅಂತ ನಾವು ಅನ್ಕೊಂಡ್ರೆ ನಿಜವಾಗ್ಲೂ ಬರಲ್ಲ. ನಾವು ಕಣ್ಣು ಮುಚ್ಚಿ, ನಾನು ಹೇಳ್ತಾ ಇರ್ತೀನಲ್ಲ, ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಶ್ವಾಸನ ಗಮನಿಸಿ ಅಂತ. ನೀವು ಶ್ವಾಸಕ್ಕೆ ಬರೋಷ್ಟೊತ್ತಿಗೆ ಕನಿಷ್ಠ ಪಕ್ಷ ನೀವು 5 ನಿಮಿಷ ತಗೊಂತೀರಾ. ಆಗ ಇದುವರೆಗೂ ನಾನು ನಿಮ್ಮನ್ನ ಕೇಳ್ಬೇಕು ಅಂತೀನಿ, ಆ ಶ್ವಾಸದ ನಿಮಗೆ ಆ ಬಿಸಿ ತಟ್ತಾ ಇದೆಯಾ? ಮೂಗಿನಲ್ಲಿ ಬರುವಂತ ಶ್ವಾಸ, ನಿಮ್ಮ ತಣ್ಣನೆಯ ಶ್ವಾಸ, ಬಿಸಿಯ ಶ್ವಾಸ ನಿಮ್ಮ ಗಮನಕ್ಕೆ ಬರ್ತಾ ಇದೆಯಾ? ಅವು ಎರಡರ ಮಧ್ಯೆ ಇರುವಂತ ಆ ಸಣ್ಣ ಒಂದು ಆ ಸಮಯನ ನೀವು ಗಮನಿಸ್ತಾ ಇದ್ದೀರಾ? ದಯವಿಟ್ಟು ಯಾರಾದ್ರೂ ಅಂತ ಹೇಳಿದ್ರೆ ನನ್ ನಿಜ ಸಂತೋಷ ಆಗತ್ತೆ. ಆ ಒಂದು ಸಮಯನ ನೀವು ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ನೀವು ಏಕಾಗ್ರತೆಗೆ ಬಂದಿದ್ದೀರಾ ಅಂತ ನಮ್ಗೆ ಗೊತ್ತಾಗತ್ತೆ. ಈ ಆಚೆ ಕಡೆಯಿಂದ ನಾವು ತಗೊಳ್ಳೋಂತ ಶ್ವಾಸ ಹೆಂಗಿರ್ತದೆ, ತಣ್ಣಗಿರ್ತದೆ. ಅದು ಶ್ವಾಸಕೋಶದೊಳಗಡೆ ಹೋಗಿ ಮತ್ತೆ ಅದು ಆಚೆ ಬರ್ಬೇಕಾದ್ರೆ ಅದು ಬೆಚ್ಚಗಿರುವಂತ ಅನುಭವ ಕೊಡ್ತದೆ. ಆ ಅನುಭವ ನಮ್ಮ ಮೂಗಿಗೆ ಬಡಿತದೆ. ಆ ಮೂಗಿಗೆ ಬಡಿಯುವಂತ ಆ ಒಂದು ಅನುಭವ ನಿಮ್ಗಾಗಿದ್ಯಾ? ಅಲ್ಲಿಗೆ ನೀವು ಸಂಪೂರ್ಣವಾಗಿ ನಿಮ್ಮ ಮೈಂಡ್ ಅಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳೆಲ್ಲ ಇಲ್ಲ ಬಿಟ್ಟು ನೀವು ಸಂಪೂರ್ಣವಾಗಿ ನಿಮ್ಮ ಶ್ವಾಸನ ನೀವು ಗಮನಿಸ್ತಾ ಇದ್ದೀರಾ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇದನ್ನೇ ನಾನು ಪ್ರತಿದಿನ ಕೇಳ್ತಾ ಇದ್ದೀನಿ. ಯಾರು ಇವತ್ತೇನ ಹೇಳಿದ್ರೆ ನನಗೂ ಸಂತೋಷ ಆಗತ್ತೆ. ಅನುಭವ ಆಗಿದ್ಯಾ? ಯಾರಾದ್ರೂ ತಿಳಿಸಿ ದಯವಿಟ್ಟು. ನನಗಂತೂ ಆಗಿದೆ ಸರ್, ಧನ್ಯವಾದಗಳು ಸರ್. ಮೇಡಮ್ ಬೇಜಾರ್ ಮಾಡ್ಕೋಬೇಡಿ. ಏನಪ್ಪಾ ಕಮ್ಮಿ ಆಗ್ತಾ ಇದೆ ಧ್ಯಾನ ಅಂತ, ಧ್ಯಾನಕ್ಕೆ ಯಾವ ರೀತಿ ಅಂತ ವಿವರಣೆ ಕೊಟ್ಟೆ ಅಷ್ಟೇ. ಮಾಡ್ಸಿ ಅಂದ್ರೆ ಮಾಡ್ಸೋಣ. ನಾನು ಹೇಳಿದಕ್ಕೆ ಏನು ಬೇಜಾರ್ ಮಾಡ್ಕೋಬೇಡಿ. ಒಂದು ಮುದ್ರೆ ಸಾಕು ಸರ್, ಬೇರೆ ಕ್ಲಾಸಲ್ಲಿ ಎಲ್ಲಾ ಮುದ್ರೆಗಳದ್ದು ಒಂದ್ಸರಿ ಹೇಳಿ. ಬರ್ಕೊಂಡಿದೀನಿ ಸರ್, ನೋಡಿ ಬರ್ಕೊಂಡಿದೀನಿ ಎಲ್ಲಾನು. ನೀವು ಹೇಳ್ದಾಗ ಅಷ್ಟು ಹತ್ರ ಇದ್ರು ಪಾಯಿಂಟ್ಗಳು ಕಡಿಮೆ ಆದ್ರೂ ಅದ್ರ ಡೀಟೇಲ್ಸ್ ಬರ್ಕೊಂಡ್ಬಿಟ್ಟಿದೀನಿ. ಬಣ್ಣ ಮತ್ತೆ ಎಲ್ಲೆಲ್ಲಿರುತ್ತೆ, ಅದಕ್ಕೆ ಏನು ಇದು ಅಂತ ನಾನು ಬರ್ಕೊಂಡ್ಬಿಟ್ಟೆ. ಅಷ್ಟು ಸಾಕು ನಮ್ಗೆ. ಎಲ್ಲಾ ಕಾಯಿಲೆಗೂ ಎಲ್ಲ ಬೇಕು ಅಂತ ಏನಿಲ್ಲ. ಒಂದ್ 4-5 ಇಂಪಾರ್ಟೆಂಟ್ ಬೇಕಾಗುತ್ತೆ ಎಲ್ಲರಿಗೂ. ನೀವ್ ಹೇಳಿದ್ರಿ ಒಂದ್ 4-5 ಮುದ್ರೆ ಕಲ್ತ್ರೆ ಎಷ್ಟೋ ಸಾಕು ನಮ್ ಲೈಫಲ್ಲಿ. ನಾವು ಎಲ್ಲಾನು ಉಪಯೋಗಿಸ್ಕೊಳಕ್ ನಾವು ಅರ್ಹರಲ್ಲ. ಯಾಕೆಂದ್ರೆ ಅಷ್ಟೊಂದು ಜ್ಞಾನಿಗಳು ಅಲ್ಲ, ಮರವೂ ಆಗುತ್ತೆ. ಆಮೇಲೆ ಮಧ್ಯ ಕೇಳಿ ತಿಳ್ಕೊಳ್ಳೋದಿರುತ್ತೆ. ನೀವೆಲ್ಲೂ ಹೋಗಲ್ಲ, ನಾವು ಎಲ್ಲೂ ಹೋಗಲ್ಲ, ಇರ್ತೀವಲ್ವಾ. ಏನಾದ್ರು ಬೇಕು ಅಂದಾಗ ಕೇಳಿ ತಿಳ್ಕೊಬಹುದು. ನಮ್ಮ ಕಾಂಟ್ಯಾಕ್ಟ್ ಇದ್ರೆ. ಒಳ್ಳೆ ಅಭಿಪ್ರಾಯ, ಅದನ್ನ ಬಿಡೋಣ, ಮುಂದೆ ನೋಡೋಣ. ಎಲ್ಲಾರ ಅಭಿಪ್ರಾಯನೂ ಒಂದೇ ಆದ್ರೆ ಬಿಟ್ಬೇಡ. ಸರಿ, ನೆಕ್ಸ್ಟ್. ಸರಿ ಮೇಡಮ್, ಧನ್ಯವಾದ. ಆಯ್ತು ಮೇಡಮ್, ಹಂಗೆ ಮಾಡೋಣ. ಮೇಡಮ್ ಇನ್ನೊಬ್ರು ಕೊಡಿ. ಕ್ಷಮಿಸಿ, ತಪ್ಪಾಗಿದ್ರೆ ಕ್ಷಮಿಸಿ.
ಇಲ್ಲ ಇಲ್ಲಮ್ಮ, ಅಯ್ಯೋ ತಪ್ಪೇನಿಲ್ಲ. ನೀವು ದೊಡ್ಡವರು, ನೀವು ತಿಳಿಸಿದ್ರೆ ನಾವು ಫಾಲೋ ಮಾಡ್ತೀರಿ. ನೀವು ಆತರ ಅನ್ಕೊಳ್ಳೇಬೇಡಿ. ಯಾವತ್ತೂ ನಾವು ಹೇಳೋದು ತಪ್ಪಲ್ಲ. ನಾವ್ ಹೇಳೋದು ನಮ್ಮ ಸಜೆಷನ್, ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಅಷ್ಟೇ ಅಲ್ವಾ. ನೀವ್ ಹೇಳೋದು ನಮ್ಗೆ ಬೇಕು, ನಾವು ತಗೊಂತೀರಿ, ಅದನ್ನೇ ಮಾಡೋಣ. ಎಲ್ಲಾರ್ಗೂ ಆಗಿದ್ದು ನಮ್ಗೆ ಆಗ್ಬೋದು ಮೇಡಮ್. ರೇವತಿ ಮೇಡಮ್, ನಿಮ್ಗ ಸಾರಿ ನಾನೇ ಕೊಡ್ತೀನಿ, ನಾನೇ ಓಡಿಸ್ಕೊಡ್ಬೇಕು ಎಲ್ಲ. ಓಕೆ ಸಾರಿ ಸರ್, ನಂದು ಕರೆಂಟ್ ಪ್ರಾಬ್ಲಮ್ ಆಗಿ ನಂದೇ ಇದಾಗೋಗಿತ್ತು, ಬ್ಲಾಕ್ ಆಗೋಗಿತ್ತು ಸರ್. ಸಾರಿ ಅಲ್ಲೂ ಹೋಗಿತ್ತು ಸರ್, ನಂದು ಬ್ಲಾಕ್ ಆಗಿತ್ತು ಸರ್, ಅದಕ್ಕೆ ಹ್ಯಾಂಡ್ ರೈಸ್ ನಾನೇ ಮಾಡ್ದೆ. ಸರಿ ಮೇಡಮ್. ಅಲ್ಲ ಅದಕ್ಕೆ ಅರ್ಥ ಆಯ್ತು, ಕರೆಂಟ್ ಹೋಯ್ತು ನನ್ಗಿಲ್ಲಿ. ಕರೆಂಟ್ ಹೋಗಿದ ತಕ್ಷಣ ನಾನು ಅದೇ ಅನ್ಕೊಂಡೆ. ಮಾತಾಡಿ ಮೇಡಮ್. ಸರಿ. ಅದಕ್ಕೆ ಮಾಸ್ಟರ್ಸ್ ಎಲ್ಲರಿಗೂ ನಾ ಹೇಳೋದು, ನಾವ್ ಹೇಳ್ತಿರೋದು ಅದನ್ನೇ. ಮೇಡಮ್ ಸುಭದ್ರಾ ಮೇಡಮ್ ಅವ್ರಿಗೆ ಪೋಸ್ಟ್ ಕೊಡ್ತಾ ಇದ್ದೀನಿ, ಮಾತಾಡಿ ಮೇಡಮ್. ಸುಭದ್ರಾ ಮೇಡಮ್ ಅವ್ರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮಹಾವತಾರ್ ಫೌಂಡೇಶನ್ ನ ಬಾಬಾಜಿ ನಮಗೂ ಗೊತ್ತಾಗತ್ತೆ. ಪತ್ರಿಜಿ ಅವರಿಗೂ ರಂಗನಾಥ್ ಸರ್ಗೂ ನಮಸ್ಕರಿಸುತ್ತಾ ಮಾತಾಡ್ತಾ ಇದ್ದೀನಿ. ನಾನು ಮೂತ್ರ ಚಿಕಿತ್ಸೆ ಇದ್ರ ಬಗ್ಗೆ ಹೇಳೋಣ ಅಂತ. ನನಗೆ ಸ್ವಲ್ಪ ಟೈರ್ಡ್ನೆಸ್ ಅದು ಇರ್ತಾ ಇತ್ತು. ಮೂತ್ರನ್ನ ಮುಖಕ್ಕೆ ಬಳಕೊಂಡು ಮತ್ತೆ ಮೈಗೆಲ್ಲ ಹಚ್ಕೊಂಡು ಮೂಗಿನಲ್ಲಿ ಬಿಟ್ಕೊಂಡು ಮೂಗಿನಿಂದ ತಗೊಂಡು ಅದನ್ನ ಒಳಕ್ಕೆ ತಗೊಂಡು ಕಿವಿಗೆ ಮತ್ತೆ ತುಟಿಯಲ್ಲಿ ನಂಗೆ ಹುಣ್ಣು ಬರ್ತಾ ಇತ್ತು. ಅದೆಲ್ಲ ವಾಯ್ಸ್ ಬರ್ತಾ ಇಲ್ಲ, ಇದರಿಂದ ನನ್ಗೆ ಕಡಿಮೆ ಆಗಿದೆ, ವಾಸ ಇದೆ ಅಂತ ಅನ್ಸುತ್ತೆ. ಹೌದಾ? ಬಂತು. ಈಗ ಸರ್ ಈಗ ಬರ್ತಿದ್ಯಾ? ಬರ್ತಾ ಇದೆ. ತುಂಬಾ ಒಳ್ಳೇದು. ಮೂತ್ರದ್ದು ತುಂಬಾ ಒಳ್ಳೆ ಮಾಡ್ಕೋತಾ ಇದೀನಿ. ಅಂದ್ರೆ ಇನ್ನು ಪಾನ ಮಾಡಿಲ್ಲ, ಅದು ಮಾಡ್ಲಿಕ್ಕೆ ಇನ್ನು ಹಿಂಜರಿಕೆ ಇದೆ. ಇಷ್ಟು ಮೈಗೆಲ್ಲ ಹಚ್ಕೊಂಡು ತಲೆಗೆಲ್ಲ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿದ್ರೆ ಕೂದಲೆಲ್ಲ ತುಂಬಾ ಸಾಫ್ಟ್ ಆಗಿದೆ ಅಂತ ಅನ್ಸುತ್ತೆ. ಈ ತರ ಆಗಿದೆ ನನ್ನ ಅನುಭವ. ಮತ್ತೆ ನಾನೊಂದು ಇದು ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳ್ಬೇಕು ಅನ್ಕೊಳ್ತೀನಿ. ಹೇಳಲಾ ಸರ್? ಹೇಳಿ ಮೇಡಮ್. ವಿಶ್ವಂ ದರ್ಪಣ ದೃಶ್ಯಮಾನ್ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಸ್ವೇಚ್ಛಯ. ಯಾರ್ದೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ತುಂಬಾ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಬೋನಿತೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಸರ್, ಇನ್ನೂ ಒಂದ್ 5-6 ಇದೆ ಶ್ಲೋಕ ಹೇಳಲಾ? ಇಲ್ಲಿಗೆ ನಿಲ್ಲಿಸ್ಲಾ? ಎಲ್ರಿಗೂ ಚಾನ್ಸ್ ಬರ್ಬೇಕಲ್ಲ. ಹೌದು ಮೇಡಮ್, ಎಲ್ಲರಿಗೂ ಚಾನ್ಸ್ ಕೊಡಿ. ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ಲ ಕ್ಯಾಪ್ ಮಾಡಿ ದಯವಿಟ್ಟು. ತುಂಬಾ ಚೆನ್ನಾಗಿದೆ ಮೇಡಮ್ ದಕ್ಷಿಣಾಮೂರ್ತಿ ಅವ್ರದ್ದು. ಸರ್, ಇನ್ನೊಂದು ವಿಷಯ, ಚಾನ್ಸ್ ಕೊಡೋಣ. ನೀವು ಮುದ್ರೆ ಹೇಳ್ಕೊಡಿ ಸರ್. ಅದು
ಉಪಯೋಗ ಆಗುತ್ತೆ. ನೀವ್ ಹೇಳ್ದಂಗೆ ನಮ್ ಮನಸ್ಸು ಇದನ್ನ ನಿಲ್ಲೋದಕ್ಕೆ ಒಂದ್ 5 ನಿಮಿಷ ತಗೊಳುತ್ತೆ. ಅದರಿಂದ ನಮ್ಗಿರ್ಲಿ ಅನ್ನೋ ಅಭಿಪ್ರಾಯ ನನ್ನದು. ಸರಿ ಮೇಡಮ್, ಆಯ್ತು. ಎಲ್ಲಾರು ಹೆಂಗ್ ಹೇಳಿದ್ರೆ ಹಂಗೆ ತಗೊಳ್ಳಿ. ಮಾತಾಡೋಣ. ನನ್ನ ಅಭಿಪ್ರಾಯ ಇರ್ಲಿ, ಮುದ್ರೆ ಹೇಳ್ಕೊಡ್ಲಿ, ಪ್ರಾರ್ಥನೆ ಮುದ್ರೆ ಆದ್ಮೇಲೆ ಧ್ಯಾನಕ್ಕೆ ಹೋಗೋಣ ಅನ್ನೋ ಅಭಿಪ್ರಾಯ. ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಮೇಡಮ್, ಧನ್ಯವಾದಗಳು ಸರ್. ಭಾರತಿ ಮೇಡಮ್ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡಿ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಭಾರತಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ನೀವು. ಈಗ ಮಾತಾಡಿ. ನೀವು ಮಾತಾಡಿಲ್ಲ ಅಂದ್ರೆ ಅಲ್ಲಿ ಯಾರನ್ನ ಕರೀ, ಇವಾಗ ಅವ್ರನ್ನೆಲ್ಲ ಯಾರನ್ನ ಮಾತಾಡೋದಕ್ಕೆ ಇದ್ ಮಾಡಿದ್ರು. ನೋಡಿದ್ರ ಮೇಡಮ್ ಎಷ್ಟ್ ಚೆನ್ನಾಗಿ ಹಾಡು ಹೇಳಿದ್ರು. ದಯವಿಟ್ಟು ಇದೇ ತರ ಯಾರಾದ್ರೂ ಮತ್ತೆ ನಿಮ್ಮ ಕಲೆಗಳನ್ನ ತೋರಿಸಿ ಅಂತ ಕೇಳ್ತಿದ್ದಾರೆ. ಯಾವ ತರ ಈ ತರ ವೇದಿಕೆ ಎಲ್ಲೂ ಸಿಗೋದಿಲ್ಲ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಪ್ಲೀಸ್. ಧನ್ಯವಾದಗಳು ಮೇಡಮ್. ಉಮಾದೇವಿ ಮೇಡಮ್ ಏನ್ ಮಾತಾಡ್ತಾ ಇಲ್ಲ. ಸುಭದ್ರಾ ಈ ವರ್ಷ ಕೊಟ್ಟಿದ್ದಾರೆ ನೋಡಿ ಮೇಡಮ್, ಭಾರತಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ತುಂಬಾ ಚೆನ್ನಾಗಿತ್ತು ಅವರು. ಮೇಡಮ್ ಲಕ್ಷ್ಮಿ ಮೇಡಮ್. ಉಮಾದೇವಿ ಮೇಡಮ್ ಮಾತಾಡ್ತಾ ಇಲ್ಲ. ಲಕ್ಷ್ಮಿ ಯಾಕೋ ಮೇಡಮ್ ಅವರು ಮಾತಾಡ್ತಾ ಇಲ್ಲ. ಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಗಿರಿಜಾ ಮೇಡಮ್ ಅವರು ವಿಡಿಯೋನ ಆನ್ ಮಾಡಿಲ್ಲ. ಅವ್ರದ್ದು ಫೋನ್ ಸರಿ ಇಲ್ಲ ಸರ್, ಗಿರ್ಜಮ್ಮ ಅವ್ರದ್ದು. ಅವ್ರು ಮಾತಾಡಕ್ಕೇನಿಲ್ಲ, ಮಾತಾಡಿದ್ರೆ ಪ್ರಿಯಾಂಕಾ ಮೇಡಮ್ ಅವರು, ರೂಪಾ ಇವ್ರೇ ಮಾತಾಡ್ತಾರಂತೆ ಸರ್. ನಾಗರತ್ನಮ್ಮ ಮೇಡಮ್ ಮಾತಾಡ್ತಾರಂತೆ. ಮಾತಾಡಿಮ್ಮ, ಪೋಸ್ಟ್ ಕೊಡಿ ನೀವು. ನಿಮ್ಗೆ ಕೊಟ್ಟಿದ್ದಾರೆ ನೋಡಿ ಭಾರತಿ ಮೇಡಮ್. ಕೊಟ್ಟೆ ಸರ್. ಕೊಟ್ಟಿದ್ದೀನಿಮ್ಮ. ಅನ್ಮ್ಯೂಟ್ ಮಾಡಿ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್ ಮತ್ತು ವೆಂಕಟರಮ್ಸ್ ಅವ್ರಿಗೆ. ಯಾಕೆ ಅಂದ್ರೆ ನಾವ್ ಎಷ್ಟು ಸರಿ ಆಯ್ತಾ ಬಂತು, ನಾವು ಚಾಟ್ ಬಾಕ್ಸ್ ಹಾಕಕ್ಕೆ ಹೇಳಿ ಮೇಡಮ್. ಶ್ಲೋಕದ ಬುಕ್ ಅದು ಭಕ್ತಿ ಸುಧಾ ಅಂತ ಬುಕ್, ಅದು ನಂತರ ಮಿಸ್ ಆಗ್ಬಿಟ್ಟಿದೆ. ಅದು 13 ಶ್ಲೋಕನೇ ಇರುತ್ತೆ. ಅವ್ರು ಒಂದ್ 2 ಹೇಳಿದ್ದಾರೆ, ಬಟ್ ಅದು ಟೈಮ್ ಬೇಕಿತ್ತು. ಶ್ಲೋಕನ ಸ್ವಲ್ಪ ಚಾಟ್ ಬಾಕ್ಸ್ ಫೋಟೋ ತೆಗೆದು ಹಾಕಕ್ ಕೇಳ್ತಾರ, ಕೇಳಿ ಮೇಡಮ್. ಸ್ಕ್ರೀನ್ ಹಾಕಕ್ ಕೇಳಿ ಮೇಡಮ್. ಮೇಡಮ್ ಚಿನ್ಮಯ ಮಿಷನ್ ಅವರು ಆ ಬುಕ್ ಹೊರಡಿಸಿರೋದು ಭಕ್ತಿ ಸುಧಾ ಅಂತ. ಅದರಲ್ಲಿ ಪ್ರತಿಯೊಂದು ಶ್ಲೋಕಗಳು ಇದೆ. ಒಂದು ಚಿಕ್ಕ ಬುಕ್ ಒಂದು ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು. ಚಿಕ್ಕದು ಚಿನ್ಮಯಾನಂದ ಮಿಷನ್ ಅವ್ರು ಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೊಡ್ತಾರೆ ಒಂದೊಂದು ಬುಕ್. ಅದು ಸ್ಕೂಲಲ್ಲಿ ಪ್ರತಿ ವರ್ಷ ಒಂದು ಬುಕ್ ಕೊಡ್ತಾರೆ ಪ್ರಾರ್ಥನೆಗೆ. ಚಿನ್ಮಯಾನಂದ ಮಿಷನ್ ಇಂದ ಅದು ಪ್ರಕಟ ಆಗಿದೆ. ಎಲ್ಲಾ ಶ್ಲೋಕಗಳು ಅದ್ರಲ್ಲಿ ಇರ್ತದೆ. ಒಂದ್ಸರಿ ನನ್ಗೇನ ಬೇಕಾದ್ರೆ ಆ ಬುಕ್ ನ ಪರ್ಚೇಸ್ ಮಾಡ್ಕೊಂಡ್ರೆ, ತುಂಬಾ ಚಿಕ್ಕದ ಬುಕ್, ಜಾಸ್ತಿ ಏನಿಲ್ಲ. ಸರಿ ನನ್ಗೆ ಊರಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇವಾಗ ಅರ್ಜೆಂಟ್ಗೆ ಬೇಕಿತ್ತು, ಅದಕ್ಕೆ ಸರ್ ಆ ಬುಕ್ ಇದೆ ನನ್ನ. ಮೇಡಮ್ ಅವರೇ, ಸುಭದ್ರಾ ಮೇಡಮ್ ಅವರೇ, ಅದನ್ನ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಇಲ್ಲಾಂದ್ರೆ ಅವ್ರ ನಂಬರ್ ತಗೊಂಡು ಅವರಿಗೆ ಮೆಸೇಜ್ ಮಾಡ್ಬಿಡಿ, ಅದನ್ನ ವಾಟ್ಸ್ಆಪ್ ಕಳಿಸ್ಬಿಡಿ, ಒಂದು ಫೋಟೋ ಇಡಿ. ನಂಬರ್ ಹಾಕಕ್ಕೆ ಹೇಳಿ. ಬುಕ್ ನನ್ನ ಹತ್ರ ಇದೆ, ಊರಲ್ಲಿ ಇದೆ, ಬಟ್ ನನ್ಗೆ ಇಲ್ಲಿಲ್ಲ. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಸ್ತೋತ್ರಮಾಲಾ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರಲ್ಲಿ ಎಲ್ಲಾ ಇದೆ. ಶಂಕರಾಚಾರ್ಯದ್ದು ಅದ್ರಲ್ಲಿ ಇದೆ ಮೇಡಮ್. ಯಾವ ಬುಕ್ಕು ತಗೊಳ್ಳೋ ಕೆಲ್ಸ ಇಲ್ಲ, ಅದರಲ್ಲಿ ನೀವು ನೋಡ್ಕೋಬಹುದು. ಸ್ತೋತ್ರಮಾಲದಲ್ಲಿ ಗುರು ಇದ್ರಲ್ಲಿ ನೋಡಿದ್ರೆ ಅದ್ರಲ್ಲಿ ಸಿಗುತ್ತೆ. ಸ್ತೋತ್ರಮಾಲಾ ಅಂದ್ಬಿಟ್ಟು ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ಎಲ್ಲ ದೇವರುಗಳ್ದು ಸಿಗುತ್ತೆ. ಶಂಕರಾಚಾರ್ಯರು ಏನೇನ್ ಬರ್ದಿದಾರೋ ಅದ್ರ ಎಲ್ಲ ಸಿಗುತ್ತೆ ಮೇಡಮ್. ಅದ್ ಗೊತ್ತು ಮೇಡಮ್, ಶ್ಲೋಕಗಳದೆಲ್ಲ ಗೊತ್ತು. ಮತ್ತೆ ಗೊತ್ತಿದೆ ನಿಮ್ಗೆ. ಇದು ಇಲ್ಲಿ ಸಿಗುತ್ತೆ. ಸುಮ್ನೆ ಬುಕ್ ತಗೊಳ್ಳೋ ಎಷ್ಟು ಬುಕ್ಸ್ ಅಂತ ಇಟ್ಕೊಳ್ಳೋದು, ಈ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವ್ದು ಬೇಕೋ ಅದು ನೋಡ್ಕೋಬಹುದು ಅಂತ ಅಷ್ಟೇ. ಓಕೆ ಮೇಡಮ್, ಅವ್ರು ಮಾಡ್ಕೊಂತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ಯಾರು ಇಲ್ದೆ ಹೋದ್ರೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ನೋಡೋಣ ಮೇಡಮ್, ಎಲ್ಲ ಮಾತಾಡಕ್ ರೆಡಿ ಆಗ್ತಿದ್ದಾರೆ ಮೇಡಮ್. ಆಯ್ತು ಮೇಡಮ್, ಧನ್ಯವಾದಗಳು. ನಿಮ್ಗೆ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ. ಇವತ್ತೇನೇ ಹೇಳ್ತಿದ್ದೀರಾ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದೇ ಸರ್ ಮುದ್ರೆ ಹೇಳ್ಕೊಡ್ತಾರಲ್ಲ, ಅದು ಅನುಕೂಲ ಆಗುತ್ತೆ ಮೇಡಮ್. ಹೇಳ್ಕೊಟ್ರೆ ಒಳ್ಳೇದೇ ಅನ್ಸುತ್ತೆ. ನಾವ್ ತಕ್ಷಣ ನಾವು ಆಗಲ್ಲ ಧ್ಯಾನಕ್ಕೆ. ಆ ಮಾಸ್ಟರ್ ಹೇಳೋದು ಕರೆಕ್ಟ್. ಒಂದ್ 5 ನಿಮಿಷ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿದಾಗ ಅವ ಮನಸ್ಸು ಅಲ್ಲಿಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ ಮೇಡಮ್. ಅದಕ್ಕೆ ಮುದ್ರೆ ಮಾಡೋದು ಒಳ್ಳೇದಂತ ಅನ್ಸುತ್ತೆ ಮೇಡಮ್.
ಅವರು ನಮ್ಮ ದೇಹನ ಒಂದ್ ಕಡೆ ಕೇಂದ್ರೀಕರಿಸೋದಿಕ್ಕೆ ಹಾ. ಅದನ್ನ ಮುದ್ರೆ ಹೇಳ್ಕೊಡ್ತಿರೋದು. ಹೌದು ಅಷ್ಟೇ ಮೇಡಮ್. ಹಾ, ಅದು ಒಳ್ಳೇದು ಅನ್ಸುತ್ತೆ ಮೇಡಮ್. ಅದು ಮುದ್ರೆ ಸಾಕು, ಅದು ಕ್ಲೀನ್ ತಲೆ ಮಾಡುತ್ತೆ ಅಂತ ಅಷ್ಟೇನೆ, ಮುದ್ರೆ ಬೇಡ ಅಂತಿಲ್ಲ. ಮೇಡಮ್ ಅವ್ರು ಹೇಳ್ಕೊಡ್ತಿರೋದು. ಸರ್ ಒಂದೇ ಮುದ್ರೆನೆ ಹೇಳೋದು, ಅದ್ರದ ಬೆನಿಫಿಟ್ ಗಳು ಅವ್ರು ಹೇಳ್ತಾ ಹೋಗ್ತಾರೆ. ಈಗ ನಾವ್ ಬರೀ ಮುದ್ರೆ ಮಾಡಿದ್ರೆ ಗೊತ್ತಾಗಲ್ಲ, ಮುದ್ರೆ ಮಾಡಿ ಅದರಿಂದ ಏನೇನ್ ಉಪಯೋಗ ಅಂತ ಕೇಳಿದ್ರೆ ಅದರಿಂದ ಉಪಯೋಗ ಆಗದ್ ನಮ್ಗೇನೆ. ಹೌದೌದು. ಹಾಗಾಗಿ ಒಂದ್ 5 ನಿಮಿಷ ತಗೊಳ್ತಾರೆ ಅಷ್ಟೇ ಮೇಡಮ್. ಥ್ಯಾಂಕ್ಸ್ ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್. ನಿಮ್ಮ ಕಲೆಯನ್ನು ಏನಾದ್ರು ಪ್ರದರ್ಶನ ಮಾಡಿ ಮೇಡಮ್. ಇವಾಗ ಮೇಡಮ್ ಹಾ ಮೇಡಮ್, ಪ್ರಿಪೇರ್ ಆಗಿಲ್ಲ. ಪರವಾಗಿಲ್ಲ, ಏನ್ ಬರುತ್ತೋ ಅದೇ ಹೇಳಿ. ಧ್ಯಾನ ಮಾಡಿ, ನಿಮ್ಗೆ ಆಗಿರೋ ಧ್ಯಾನದಿಂದ ಬಂದಿರೋ ಅನುಕೂಲಗಳು ಹೇಳಿ, ಏನೋ ಒಂದು ಹೇಳಿ ಮೇಡಮ್. ಧ್ಯಾನದಿಂದ ಅಂತೂ ಅನುಕೂಲ ಆಗಿದೆ ಮೇಡಮ್ ನನಗೆ. ಕಂಟಿನ್ಯೂ ಧ್ಯಾನ ಮಾಡೋದ್ರಿಂದ ನಾನು ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಎಲ್ಲ ಕಮ್ಮಿ ಆಗಿದೆ, ಮನಸ್ಸು ಕೂಲ್ ಆಗಿದೆ. ಆ ಟೈಮಿಗೆ ಕರೆಕ್ಟ್ ಆಗಿ ಏನೇ ಕೆಲಸ ಇದ್ರು ಆ ಟೈಮಿಗೆ ಅಟೆಂಡ್ ಆಗ್ಬೇಕು, ಮಾಡ್ಬೇಕು ಅನ್ನೋದು ಹುಮ್ಮಸ್ ಬರುತ್ತೆ. ಮತ್ತೆ ಕೆಲಸಗಳು ಸಹ ಬೇಗ ಬೇಗ ಮಾಡ್ಕೊಂತೀವಿ. ಈ ಟೈಮಿಗೆ ನಾವು ಹೋಗ್ಬೇಕಲ್ಲ ಅಂದ್ರೆ ಆ ಟೈಮಿಗೆ ಎಲ್ಲ ಮುಗಿಸ್ಕೊಂತೀವಿ ಬೇಗ ಬೇಗ ಬೇಗ. ಮೊದ್ಲ ಮಾಡೋದ್ ಬಿಡು, ಆಮೇಲೆ ಮಾಡೋದ್ ಬಿಡು, ಇವಾಗ ಮಾಡೋದ್ ಬಿಡು ಅಂತೆಲ್ಲ ಸ್ವಲ್ಪ ಲೇಜಿ ತನ ಮಾಡ್ತಾ ಇದ್ವಿ. ಈಗ ಟೈಮ್ ಎಲ್ಲ ಈಗ ಟೈಮು ಇಂಪಾರ್ಟೆಂಟ್ ಅನ್ಸುತ್ತೆ ಇವಾಗ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಧ್ಯಾನದ ಇರೋದ್ರಿಂದ ನಾವು ಆ ಧ್ಯಾನ ಟೈಮ್ಗೆ ನಾವು ಸೆಟ್ ಮಾಡ್ಕೋಬೇಕಾಗಿದೆ. ಹಂಗಾಗಿದೆ, ಆ ಗ್ಯಾಪ್ ಅಲ್ಲೇ ನಾವೆಲ್ಲ ಮುಗಿಸ್ಕೋಬೇಕು. ಹಂಗಾಗಿ ತುಂಬಾ ಚೆನ್ನಾಗಿದೆ ಮೇಡಮ್. ಧ್ಯಾನ ನನಗೇನೋ ಒಳ್ಳೇದಾಗಿದೆ. ನಾನಂತೂ ಕಂಟಿನ್ಯೂ ಮಾಡ್ತೀನಿ. ಎಲ್ಲಾರ್ಗು ಒಳ್ಳೆ ಅನುಕೂಲ ಆಗ್ಲಿ, ಟೈಮ್ ಸೆನ್ಸ್ ಸರಿಯಾಗಿರ್ಲಿ, ಆಮೇಲೆ ಜೊತೆಗೆ ನಿಮ್ಮ ಮನ್ಸು ಆಕ್ಟಿವೇಟ್ ಆಗಿರ್ಲಿ, ನಿಮ್ ಮನ್ಸಲ್ಲಿ ಇರುವಂತ ಭಯ ಹೋಗ್ಲಿ. ಒಂದು ಸ್ಟೇಜ್ ಅಲ್ಲಿ ಮಾತಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಅಭ್ಯಾಸ ಇರೋದಿಲ್ಲ. ಆಮೇಲೆ ಮನ್ಸಲ್ಲಿರುವಂತ ಮಾತು ಹೇಳ್ಬೇಕಾದ್ರೆ ಅದು ಸಡನ್ ಆಗಿ ಆಚೆ ಬರೋದಿಲ್ಲ. ಯಾಕಂದ್ರೆ ಒಂದು ವೇದಿಕೆ ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನ ಆಗುತ್ತೆ. ಆ ಭಯ ಎಲ್ಲ ಬಿಟ್ಟು ನಿರ್ಮಲವಾದ ಮನಸ್ಸಿನಿಂದ ಮಾತಾಡಿ, ಭಯ ಬಿಡಿ. ಭಯ ಬಿಟ್ಟಾಗ ಧ್ಯಾನಕ್ಕೆ ನಮ್ಗೆ ಈಸಿ ಆಗುತ್ತೆ. ಮನಸ್ಸಲ್ಲಿ ಇರುವಂತ ಭಾವನೆಗಳೆಲ್ಲ ಆಚೆ ಬಂದ್ರೆ ಆಮೇಲೆ ಧ್ಯಾನ ಮಾಡ್ಬೇಕಾದ್ರೆ ಯಾವ ಯೋಚನೆನೂ ಇರೋದಿಲ್ಲ. ಇದೆಲ್ಲ ನಿಮ್ಗೆ ಫ್ರೀ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾತಾಡ್ಸೋದು. ಬೇರೆ ಇಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಫ್ರೀ ಆಗ್ಬೇಕು ಮೇಡಮ್, ಅಷ್ಟೇ. ಮನ್ಸು ಫ್ರೀ ಆಗ್ಬೇಕು, ಮತ್ತೆ ಮನ್ಸಲ್ಲಿರುವಂತ ಭಯ ಆಚೆ ಹೋಗ್ಬೇಕು. ಅದಾದ್ಮೇಲೆ ನೀವು ಎಲ್ಲಾರ ಜೊತೆನೂ ಸಂಪೂರ್ಣ ಮುಕ್ತ ಮನಸ್ಸಿನಿಂದ ಮಾತಾಡ್ಬೇಕು. ಮುಕ್ತ ಮನಸ್ಸಿನಿಂದ ಮಾತಾಡಿದಾಗ ನಿಮ್ ಮನ್ಸಲ್ಲಿ ಯಾವುದೇ ರೀತಿಯಾದ ಕಲ್ಮಶ ಇರೋದಿಲ್ಲ. ಕಲ್ಮಶ ಎಲ್ಲ ಆಚೆ ಹೊರಟೋಗ್ತದೆ, ಮುಕ್ತವಾಗಿ ಮಾತಾಡ್ತೀರಾ. ಆಮೇಲೆ ಧ್ಯಾನಕ್ಕೆ ಹೋಗೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಯಾವುದೇ ಯೋಚನೆಗಳೆಲ್ಲ ನಮ್ ಮನ್ಸಿಂದ ದೂರ ಹೊರಟೋಗ್ತದೆ. ಇಂತ ಒಂದು ವೇದಿಕೆ ಎಲ್ಲಿ ಸಿಗ್ತದೆ ಮೇಡಮ್? ಎಲ್ಲಿ ಸಿಗಲ್ಲ ಸರ್, ಎಲ್ಲಿ ಸಿಗಲ್ಲ. ಉಪಯೋಗಿಸ್ಕೊಳ್ಳಿ, ಮಾತಾಡಿ ಎಲ್ಲ ಹಲೋ, ಪ್ರತಿಯೊಂದು ಹೇಳಿದೀವಿ. ಇದು ನಮ್ಮ ಕುಟುಂಬ, ನಾವೆಲ್ಲ ಧ್ಯಾನದ ಕುಟುಂಬದವರು. ನಾವು ಎಲ್ಲಾರು ಒಂದೇ. ಇಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಮನ್ಸಲ್ಲೊಂದು ಆಚೆ ಒಂದು ಮಾತಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಲ್ಲಾರು ಮಾರ್ಗನು ಒಂದೇ, ಧ್ಯಾನದ ಮಾರ್ಗ. ಇಂಥ ಮಾರ್ಗದಲ್ಲಿ ವೇರಿಯೇಷನ್ಸ್ ಯಾಕೆ? ಮಾತಾಡಿ, ನಿಮ್ಮ ಕಲೆನ ಪ್ರದರ್ಶಿಸಿ, ನಿಮ್ಮ ಅನುಭವನ ಹಂಚ್ಕೊಳ್ಳಿ, ನಿಮ್ ಮನ್ಸಲ್ಲಿರೋ ಮಾತನ್ನ ಹಂಚ್ಕೊಳ್ಳಿ. ಇಂಥ ಫ್ರೆಂಡ್ಸ್ ಅಲ್ಲಿ ಸಿಗ್ತಾರೆ. ಸ್ಟಾರ್ಟಿಂಗ್ ಸಂಕೋಚ ಆಗ್ತದೆ ಸರ್. ಸ್ಟಾರ್ಟಿಂಗು ಮಾತಾಡ್ಬೇಕಾದ್ರೆ ಸಂಕೋಚ ಆಗೋದು. ಅಶ್ವಿನಿ ಮೇಡಮ್ ಮಾತಾಡಿ ಮಾತಾಡಿ ಅನ್ನೋರು. ಅಯ್ಯೋ ಮಾತಾಡ್ರಿ, ಯಾರು ಹೆಂಗ್ ಅನ್ಕೊಂತಾರೋ, ಏನ್ ಅನ್ಕೊಂತಾರೋ, ನಾವೆಲ್ಲಿ ತಪ್ಪಾಗಿ ಹೇಳ್ಬಿಡ್ತಿರೋ ಅಂತ ಸಂಕೋಚ ಆಗೋದು. ಇವಾಗ ಏನ್ ಅನ್ಸಲ್ಲ, ಎಲ್ಲ ನಾವ್ ಒಂದೇ ಕುಟುಂಬದವರು. ಹಂಚ್ಕೊಳ್ಳೋದ್ರಿಂದ ಏನ್ ತಪ್ಪಿಲ್ಲ, ನಮ್ಮ ಭಾವನೆಗಳನ್ನೆಲ್ಲ ಹಂಚ್ಕೋಬಹುದು. ಅದಕ್ಕೆ ಇವಾಗ ಫ್ರೀಯಾಗಿ ಹಂಚ್ಕೊಂತೀವಿ ಸರ್. ಇವಾಗ ನಾನೇನು ಹಂಗೆ ಮುಜುಗರ ಮಾಡ್ಕೊಳಲ್ಲ ಇವಾಗ. ಓಕೆ ಸರ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಮೇಡಮ್ ಮಾತಾಡ್ತೀರಾ? ಲಕ್ಷ್ಮಿ ಮೇಡಮ್ ಲಕ್ಷ್ಮಿ ಮೇಡಮ್ ಯಾವ್ದಾದ್ರು ಒಂದು ಶ್ಲೋಕ ಆದ್ರೂ ಹೇಳಿ ಮೇಡಮ್. ಲಕ್ಷ್ಮಿ ಮೇಡಮ್ ಹೋಲಿ ಇನ್ಯಾರು ಅಷ್ಟೇ ತಾನೇ? ಪ್ರಿಯಾಂಕಾ ಮೇಡಮ್, ಪ್ರಿಯಾಂಕಾ ಮೇಡಮ್ ಮಾತಾಡಿ. ಲಕ್ಷ್ಮಿ ಅಮ್ಮ ಯಾವ್ದಾರ ಒಂದು ಶ್ಲೋಕ ಆದ್ರೂ ಹೇಳಿ. ಕೃಷ್ಣನ್ ಮೇಲಿರೋ ಒಂದು ಶ್ಲೋಕ ಹೇಳಿ ನೀವು. ಇನ್ನೊಬ್ರು ಯಾರೋ ಬಂದ್ರು, ಯಾರೋ ಪ್ರಿಯಾಂಕಾ ಮೇಡಮ್ ಮಾತಾಡಿ. ಅವ್ರಿಗೆ ಓಡಿಸ್ಕೊಡಿ ಮೇಡಮ್. ಪ್ರಿಯಾಂಕಾ ಅವ್ರಿಗೆ ಕೊಟ್ಟೆ ಸರ್. ಕೈ ರೈಸ್ ಮಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ಪ್ರಿಯಾಂಕಾ ಅವ್ರೆ. ಹ್ಯಾಂಡ್ ರೈಸ್ ಮಾಡಿ. ಪ್ರಿಯಾಂಕಾ ಮೇಡಮ್ ಈಗ ಹ್ಯಾಂಡ್ ರೈಸ್ ಮಾಡಿದ್ರು ನೋಡಿ. ನಮಸ್ತೆ ಮಾಸ್ಟರ್ಸ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಮುದ್ರೆಗಳಿಂದನೂ ನಮ್ಗೆ ಹೆಲ್ಪ್ ಆಗ್ತಿದೆ.
ಒಂಥರ ದಿನೇ ದಿನೇ ಸ್ಟ್ರೆಸ್ ಒಂಥರ ಕಮ್ಮಿ ಆಗ್ತಾ ಹೋಗ್ತಿದೆ ಸರ್. ತುಂಬಾ ಖುಷಿ ಆಗ್ತಿದೆ ಧ್ಯಾನ ಮಾಡ್ತಾ ಮಾಡ್ತಾ. ಇನ್ನು ಹೆಚ್ಚೆಚ್ಚು ಮಾಡ್ಬೇಕು ಅಂತ ಅನ್ಸಕ್ ಶುರುವಾಗಿದೆ. ಬೆಳಗ್ಗೆ ಆಮೇಲೆ ಈಗಿನ ಕ್ಲಾಸು, ಮಧ್ಯಾಹ್ನದ ಕ್ಲಾಸು ಎಲ್ಲಾನು ಆದಷ್ಟು ಅಟೆಂಡ್ ಮಾಡ್ತೀವಿ. ರಾತ್ರಿ ಅಟೆಂಡ್ ಮಾಡಕ್ ಆಗಲ್ಲ. ಮನೇಲಿ ಎಲ್ರು ಇರ್ತಾರಲ್ಲ, ಅವ್ರು ಬಿಡಲ್ಲ, ಡಿಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ಬೇಕಂತಾನೆ ಮಾತಾಡ್ಸೋದೆಲ್ಲ ಮಾಡ್ತಾರೆ. ಹಂಗಾಗಿ ಅವಾಗ ಅಟೆಂಡ್ ಮಾಡಲ್ಲ. ಈ 3 ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತೀನಿ ಸರ್. ತುಂಬಾ ಚೆನ್ನಾಗ್ ಅನಿಸ್ತಿದೆ, ಖುಷಿ ಆಗ್ತಿದೆ ಸರ್. ನಂಗೆ ತುಂಬಾ ಒಂಥರ ಆಲಸ್ಯತನ ಇರ್ತಿತ್ತು. ಈಗ ಸ್ವಲ್ಪನೇ ಚೇತರಿಕೆ ಕಾಣಿಸ್ತಿದೆ ಸರ್. ಸೋಂಬೇರಿತನ ಬಿಟ್ಟೋಗಿ ಒಳ್ಳೆ ಆಕ್ಟಿವೇಟ್ ಆಗಿದ್ದೀರಾ, ನೀವು ಬರ್ತಾ ಇದ್ದೀರಾ. ನಿಮ್ ಜೊತೆಗೆ ನಿಮ್ ಮನೆಯವರು ಬರ್ತಾರೆ ಮೇಡಮ್. ನೀವು ಇದೇ ತರ ಮಾಡ್ತಾ ಇದ್ರೆ ನಿಮ್ ಮನೆಯವರು ಕೂಡ ನಿಮ್ಗೆ ರಾತ್ರಿ ಹೊತ್ತು ಧ್ಯಾನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ಇದಂತೂ ನಿಜ. ಏನು ಯೋಚನೆ ಮಾಡಬೇಡಿ, ನೀವು ಮಾಡ್ತಾ ಇರಿ, ಅವರು ನಿಮ್ ಜೊತೆಗೆ ಬರ್ತಾರೆ. ಅವರು ನಿಮ್ ಜೊತೆಗೆ ಬರ್ತಾರೆ. ಯಾಕಂದ್ರೆ ಒಳ್ಳೆ ವೇದಿಕೆ ಮೊದಲಿರುವಂತದ್ದು ಮಾತಾಡ್ತೀರಿ, ಮುಕ್ತವಾಗಿರ್ತೀರಿ, ಮತ್ತೆ ಧ್ಯಾನದ ಕಡೆ ಹೋಗೋದಕ್ಕೆ ಒಳ್ಳೆ ಮಾರ್ಗ ತಗೊಳ್ತಾ ಇದ್ದೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ರೂಪಾ ಮೇಡಮ್ ಮಾತಾಡಿ, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ಇರೋದ್ 4 ಜನ ನಾವು ಇಲ್ಲಿ, ಯಾರು ಏನು ಇದ್ ಮಾಡ್ಕೊಳ್ಳೋಂಗಿಲ್ಲ. ಸರ್ ನಮ್ಗೆ ತುಂಬಾ ಅವಕಾಶ ಕೊಡ್ತಿದ್ದಾರೆ, ಮಾತಾಡಿ ಮೇಡಮ್. ಸರಿ ಮೇಡಮ್, ಅಕಸ್ಮಾತ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ. 11:50 ಆಯ್ತು. ಇವತ್ತಿನ ಕಾರ್ಯಕ್ರಮನ ಸಂಪೂರ್ಣಗೊಳಿಸಿ. ನೀವೇ ಸಂಪೂರ್ಣಗೊಳಿಸಿ ಮೇಡಮ್ ಇವತ್ತು. ಓಕೆ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಇಷ್ಟು ಜನನಾದ್ರೂ ಮನಸ್ಸು ಬಿಚ್ಚಿ ಮಾತಾಡಿದ್ರಲ್ಲ. ನಮ್ಮ ವೆಂಕಟರಮಣ್ ಸರ್ ಏನ್ ಹೇಳಿದ್ದಾರೆ ಅದನ್ನ ಪಾಲಿಸಿ, ನಾವ್ ನಮ್ಗೆ ಹೇಳ್ತಿರೋದು ನಮ್ಮ ಒಳ್ಳೇದಕ್ಕಾಗಿ ಅಂತಾನೆ ಅರ್ಥ ಮಾಡ್ಕೊಂಡು ನಾವು ಧ್ಯಾನನೂ ಮಾಡೋಣ, ಮುದ್ರೆನೂ ಮಾಡೋಣ, ಮತ್ತೆ ನಗ್ನಗ್ತಾ ಎಲ್ಲರ ಜೊತೆ ಬೆರೆಯೋಣ ಅಂತ ಹೇಳ್ತಿದ್ದಾರೆ. ಅದನ್ನೇ ನಾವು ಪಾಲಿಸೋಣ, ಮತ್ತೆ ಪಾಲಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನಿಂದ ನಮ್ಗೆ ಈ ಸಂಗೀತಕ್ಕಾಗಿ ನಮ್ಗೆ ಟೈಮ್ ಕೊಟ್ಟು ಮಾಡಿರೋ ಅವ್ರಿಗೂ ನಮ್ಮ ಕಡೆಯಿಂದ ಎಲ್ಲರಿಂದನೂ ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು. ಮತ್ತೆ ನಾವು ಇದೇ ವೇದಿಕೆಗೆ ಮತ್ತೆ ಸೋಮವಾರ ಸೇರೋಣ. ಅಲ್ಲಿವರೆಗೂ ಧ್ಯಾನದಲ್ಲಿರೋಣ, ಬೇರೆ ಕ್ಲಾಸ್ ಅಲ್ಲಿ ಜಾಯಿನ್ ಆಗೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನೀವು ಶ್ಲೋಕ ಹೇಳಿ ಕ್ಲಾಸ್ ಮುಗಿಸ್ಕೊಡ್ಬೋದು ಸರ್. ನಮಗೆ ಕೊಟ್ರು ನೀವು. ಸರಿ ಪ್ರತಿಯೊಬ್ರು ಆ ಹಾಡು ಹೇಳೋವರೆಗೂ ಆ ಶ್ಲೋಕ ಚೇಂಜ್ ಮಾಡಬೇಡಿ ಸರ್. ಸರಿ ಮೇಡಮ್. ಎಲ್ಲರೂ ಸಮಸ್ಯೆಯಲ್ಲಿ ಕುತ್ಕೊಂಡು ನಮಸ್ಕಾರ ಮುದ್ರೆ ತಗೊಳ್ಳಿ. 3 ಬಾರಿ ಓಂಕಾರ ಮಾಡಿ. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್. ಓಂ ಶಾಂತಿ ಎಲ್ಲರಿಗೂ ಪ್ರಣಾಮಗಳು ಮೇಡಮ್. ಧನ್ಯವಾದಗಳು. ಸರ್ವೇ ಜನ ಮೇಡಮ್ ಅವರೇ ಕ್ಲೋಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ.